अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं। लक्ष्मीनाथसमारम्भां नाथयाम्ना मध्यमाम् अस्मदाचार्यपर्यन्तां वन्दे गुरुपरम्पराम्। यो नित्यमच्युतपदाम्बुजयुग्मरुक्मं व्यामोहतस्तदितराणि तृणाय मेने। अस्मद्गुरोर्भगवतोऽस्य दैकसिन्धोः रामानुजस्य चरणं शरणं प्रपद्ये। मातापिता युवति यस्तनया विभूतिः सर्वं यदेव नियमेन मदन्वयानः। आद्यस्य नः कुलपतेर्वकुलाभिरामं श्रीमत्तदङ्घ्रियुगलं प्रणमामि मूर्धः। ऋतं सरश्च मादाह्वयवट्टनाथ श्रीभक्तिसारकुलशेखरयोगिवाहान् भक्ताङ्घ्रिरेण परकालयतीं गणश्यान् श्रीमत्परान् भजमुनिं प्रणतोऽस्मि नित्यम्। ज्ञानोऽनन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे। व्यासं वसिष्ठनप्तारं शक्त्या पौत्रमकल्मषम् पराशरात्मजं वन्दे सुखदातं तपोनिधिं। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। जय दिपराशरसूनुः सत्यवती हृदये नन्दनो व्यासः। यस्यास्य कमलगलितं वाङ्मयममुदं जगत्पिबति। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिम्। कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने। नमोऽस्तु ते व्यासविशालबुद्धे पुल्लारविन्दाय तपत्नेत्र। येन त्वया भारततैलपूर्णः प्रज्वालितो ज्ञानमयप्रदीपः। युधिष्ठिरो धर्ममयो महः स्कन्दोऽर्जुनो भीमसेनोऽस्य शाखाः। माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च। भीष्मद्रोणतटा जयद्रथजलगान्धारनीलोत्पला शल्यग्राहवती कृपेण महिनी कर्णेन वेलाकुलान्। अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैर्णनदी कैवर्तके केशवे। धर्मे चार्थे च कामे च मोक्षे च भरतर्षभ। यदि हस्ति तदन्यत्र यन्नेहास्ति न तत्क्वचित्। महत्त्वे च गुरुत्वे च ध्रियमाणं यतोऽधिकम्। महत्त्वात् भारवत्त्वाच्च महाभारतमुच्यते। अष्टमैषी समेता श्रीकृष्णाय परब्रह्मणे नमः। अथ श्रीमन्महाभारते शान्तिपर्वे राजधर्मपर्वे अष्टाशीति अध्यायः 88ನೇ अध्याय। ಭೀಷ್ಮ ಯುಧಿಷ್ಠಿರ ಸಂವಾದ ಮುಂದುವರೆದಿದೆ. ಪ್ರಜೆಗಳಿಂದ ತೆರಿಗೆಗಳನ್ನು ತೆಗೆಯುವ ರೀತಿಯನ್ನ ಭೀಷ್ಮ ಧರ್ಮರಾಜನಿಗೆ ತಿಳಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಗ ಧರ್ಮರಾಜ, ಹೇ ತಾತ, ರಾಜನು ತನ್ನಲ್ಲಿ ಹೆಚ್ಚು ಧನ ಇದ್ದರೂ ತನ್ನ ಬೊಕ್ಕಸವನ್ನು ಇನ್ನೂ ವೃದ್ಧಿಗೊಳಿಸಬೇಕಾದ್ರೆ ಅವನು ನಡೆದುಕೊಳ್ಳಬೇಕಾದ ರೀತಿ ಏನು ಅಂತ ಹೇಳಲು ಭೀಷ್ಮ ಹೇಳಿದ, ಹೇ ಧರ್ಮರಾಜ, ಧರ್ಮಾರ್ಥಿಯಾದ ರಾಜನು ಪ್ರಜೆಗಳ ಹಿತದಲ್ಲಿ ದೃಷ್ಟಿಗಳನ್ನಾಗಿ ಕಾಲ ದೇಶಗಳಿಗೂ ತನ್ನ ಬುದ್ಧಿಗೂ ತನ್ನ ಬಲಕ್ಕೂ ಅನುಸಾರವಾಗಿ ಪ್ರಜೆಗಳಲ್ಲಿ ಕಟ್ಟುಕಟ್ಟಲೆಗಳನ್ನು ನಿರ್ಣಯಿಸಿಟ್ಟು ತನಗೂ ತನ್ನ ಪ್ರಜೆಗಳಿಗೂ ಶ್ರೇಯಸ್ಸಿಗೆ ವಿಘಾತವಿಲ್ಲದಂತೆ ಧರ್ಮಗಳನ್ನು ನಡೆಸಬೇಕು. ಭ್ರಮರಗಳು ಹೂಗಳಿಂದ ಜೇನನ್ನು ಸಂಗ್ರಹಿಸುವಂತೆ ಹೂವಿಗೆ ಒಂದೊಂದು ದುಂಬಿ ಒಂದರಿಂದ ಇನ್ನೊಂದು ಕಾರ್ಯ ಇರುತ್ತೆ. ಆ ಹೂವಿಗೆ ಏನಾದ್ರು ನಷ್ಟವಾಗ ತೊಂದರೆ ಇಲ್ಲ. ಆ ರೀತಿ ಜನರಿಗೆ ಹಿಂಸೆಯಾಗದಂತೆ ಕಂದಾಯ ತೆರಿಗೆಗಳನ್ನು ಸ್ವೀಕಾರ ಮಾಡೋದು. ಜೇನು ಹೀಗೆ ಸಂಗ್ರಹಿಸೋ ಜೇನುನೊಣ ಆ ರೀತಿಯಲ್ಲಿ ಪ್ರಜೆಗಳನ್ನ ನೋಯಿಸದೆ ಅವರಿಂದ ತೆರಿಗೆಯನ್ನ ತೆಗಿಬೇಕು. ಗೊಲ್ಲನ್ನು ಹಸುವಿಗೆ ಅಪಾಯವಿಲ್ಲದಂತೆ ಹಾಲನ್ನು ಕರೆಯುವ ಹಾಗೆ ತೆರಿಗೆಯನ್ನು ತೆಗಿಬೇಕು. ಹಾಲು ಕರೆಯುವನು ಹಸುವಿನ ಸ್ತನಗಳನ್ನು ಗಾಯಪಡಿಸಬಾರ್ದು, ಕೆಚ್ಚಲನ್ನು ಗಾಯಪಡಿಸಬಾರ್ದು. ಮತ್ತು ರಾಜನು ಜಿಗುಳೆಯು ರಕ್ತವನ್ನು ಹೀರುವಂತೆ ಪ್ರಜೆಗಳನ್ನು ನೋಯಿಸಿದೆ ಮೃದುವಾದ ರೀತಿಯಲ್ಲಿಯೇ ಅವರಿಂದ ಹಣ ಸೆಳೆಯಬೇಕು. ಚಿಗಣೆ ಈಚಿದೆಯಲ್ಲ, ಅದರಂತೆ ರಕ್ತ ಹೀರುವ ತರದಲ್ಲಿ ಆಗ್ಬಾರ್ದು. ಹೆಣ್ಣು ಹುಲಿಯು ತನ್ನ ಮರಿಯನ್ನ ಬಾಯಿಂದ ಕಚ್ಚಿ ಎತ್ತಿಕೊಂಡು ಹೋದ್ರು
ಅದಕ್ಕೆ ನೋವಾಗದಂತೆ ಮೃದುವಾಗಿ ಹಿಡಿಯೋದಲ್ವೇ, ಅದರಂತೆಯೇ ಜನರನ್ನ ಪೀಡಿಸದೆ ಅವರಿಂದ ಧನ ಸಂಗ್ರಹ ಮಾಡಬೇಕು. ತೀಕ್ಷ್ಣವಾದ ಹಲ್ಲುಗಳುಳ್ಳಂತ ಇಲಿಯು ಮಲಗಿದ್ದ ಮನುಷ್ಯನಿಗೆ ತಿಳಿಯದಂತೆ ಅವನ ಕಾಲನ್ನು ಕೆರೆದು ತಿನ್ನುವ ಹಾಗೆ ರಾಜನು ಮೃದುವಾದ ಉಪಾಯದಿಂದಲೇ ರಾಜ್ಯದಿಂದ ಧನ ಸಂಗ್ರಹ ಮಾಡಬೇಕು. ಭಾಗ್ಯ ಸಮೃದ್ಧಿಯುಳ್ಳ ಮನುಷ್ಯನಿಂದ ರಾಜನು ಮೊದಲು ಸ್ವಲ್ಪ ಸ್ವಲ್ಪವಾಗಿ ತೆರಿಗೆಯನ್ನು ತೆಗೆಯುತ್ತಾ ಆಮೇಲೆ ಕ್ರಮಕ್ರಮವಾಗಿ ಅದರ ಪರಿಮಾಣ ಹೆಚ್ಚಿಸಿ ಅವನಿಂದ ಸೆಳೆಯಬೇಕಾದಷ್ಟು ಪ್ರಮಾಣಕ್ಕೆ ತಂದಿಡಬೇಕು. ಒಂದೇ ಸಲಕ್ಕೆ ಹೆಚ್ಚು ಭಾರವನ್ನು ಹೊರಿಸಿದ್ರೆ ಜನರಿಗೆ ತೃಪ್ತಿಯಾಗತ್ತೆ. ಒಬ್ಬನು ಒಂದು ಚಿಕ್ಕ ಎತ್ತಿಗೆ ಕ್ರಮಕ್ರಮವಾಗಿ ಭಾರವನ್ನು ಹೆಚ್ಚಿಸುತ್ತಾ ಅದರಿಂದ ಕೆಲಸ ಮಾಡಿಸುವಂತೆ ರಾಜನು ಕೂಡ ತನ್ನ ಪ್ರಜೆಗಳಲ್ಲಿ ಮೃದುವಾಗಿ ಪ್ರಯತ್ನದಿಂದ ಮೆಲ್ಲಗೆ ತೆರಿಗೆಯ ಭಾರವನ್ನು ಹೆಚ್ಚಿಸಿ ಅವರನ್ನ ತನ್ನ ಕಟ್ಟಲಿಗೆ ಒಳಪಡಿಸಿಕೊಳ್ಬೇಕು. ಒಂದೇ ಸಲಕ್ಕೆ ಹೆಚ್ಚು ಬಲಾತ್ಕಾರವನ್ನು ಮಾಡಿದ್ರೆ ಅವರು ಸ್ವಾಧೀನದಲ್ಲಿ ಇರಲಾರರು. ಪ್ರಜೆಗಳು ತನ್ನಲ್ಲಿ ನಮ್ರರಾಗಿರುವುದಕ್ಕೆ ತಕ್ಕ ಪ್ರಯತ್ನಗಳನ್ನು ಮಾಡಿ ಅವರಿಂದ ತಾನು ಸೌಖ್ಯವನ್ನು ಅನುಭವಿಸಬೇಕು. ಬಹಳವಾಗಿ ನಿರ್ಬಂಧಿಸುವುದರಿಂದ ಅವರು ಹಿಂಸೆಯನ್ನು ತಡೆಯಾರದೆ ಸಾಯ್ತಾರೆ. ಆದ್ದರಿಂದ ಮೃದುತ್ವದಿಂದಲೇ ಕ್ರಮಕ್ರಮವಾಗಿ ಅವರ ಹಣವನ್ನು ಸೆಳೆದು ತಾನು ಅನುಭವಿಸಬೇಕು. ಎಲ್ಲರಲ್ಲಿಯೂ ಒಂದೇ ಸಮನಾಗಿ ವರ್ತಿಸುವುದು ಸಾಧ್ಯವಲ್ಲ. ಮೊದಲು ಪ್ರಜೆಗಳಲ್ಲಿ ಪ್ರಮುಖರಾದವರನ್ನು ಉತ್ತೇಜನಗೊಳಿಸಿ ಕೈವಶ ಮಾಡಿಕೊಂಡ ಮೇಲೆ ಸಾಮಾನ್ಯ ಜನರನ್ನು ಅಡಗಿಸಲು ಪ್ರಯತ್ನಿಸಬೇಕು. ಸಾಮಾನ್ಯ ಪ್ರಜೆಗಳಲ್ಲಿ ಅವರೊಳಗಿನ ಪ್ರಮುಖರ ಮೂಲಕವಾಗಿಯೇ ಮೊದಲು ಭೇದವನ್ನು ಹುಟ್ಟಿಸಬೇಕು. ತಾನೇ ಅವರನ್ನು ಸಮಾಧಾನ ಪಡಿಸುವ ಹಾಗೆ ಮುಂದೆ ಬರಬೇಕು. ಹೀಗೆ ಮಾಡಿದರೆ ರಾಜನು ಆ ಜನರಿಂದ ತಾನು ತೆಗೆಯಬಹುದಾದ ಧನವನ್ನ ಸುಖವಾಗಿ ಅನುಭವಿಸಬಹುದು. ರಾಜನು ಅಕಾಲದಲ್ಲಿ ತೆರಿಗೆಯನ್ನು ಹೆಚ್ಚಿಸಬಾರದು. ತೆರಿಗೆಯನ್ನು ಭರಿಸಲಾರದವರ ಮೇಲೆಯೂ ಅದನ್ನು ವಿಧಿಸಬಾರದು. ತಕ್ಕ ಕಾಲದಲ್ಲಿ ತಕ್ಕ ರೀತಿಯಲ್ಲಿ ಕ್ರಮಕ್ರಮವಾಗಿ ಪ್ರಿಯ ವಾಕ್ಯದಿಂದಲೂ ಅದನ್ನು ವಿಧಿಸಬೇಕು. ಯುಧಿಷ್ಠಿರ, ಈಗ ನಾನು ಹೇಳಿದ ಮಾರ್ಗಗಳು ರಾಜನೀತಿಗೆ ಸಮ್ಮತವಾದಗಳೇ ಹೊರತು ಕಪಟ ಉಪಾಯಗಳಲ್ಲ. ಇದು ಕುದುರೆಗಳನ್ನು ಉಪಾಯದಿಂದಲೇ ವಶಪಡಿಸಲು ಯತ್ನಿಸುವನು ಅದಕ್ಕೆ ಮತ್ತಷ್ಟು ಕೋಪವನ್ನು ಹೆಚ್ಚಿಸ್ತಾನೆ. ಪಾನಶಾಲೆಗಳು, ವೇಶ್ಯೆಯರು, ಕುಚ್ಚಿನಿಯರು, ವಿಟರು, ಜೂಜುಗಾರರು ಇವರನ್ನೆಲ್ಲ ಆಗಾಗ ಅಡಗಿಸ್ತಲೇ ಇರಬೇಕು. ಇಂಥವರು ರಾಜ್ಯಕ್ಕೆ ಹಾನಿಯನ್ನು ಉಂಟು ಮಾಡತಕ್ಕವರು. ಇವರಿಗೆ ಹೆಚ್ಚು ಸಲಿಗೆಯನ್ನು ಕೊಡಬಾರ್ದು. ಇವರು ರಾಜ್ಯದಲ್ಲಿ ವಾಸ ಮಾಡುತ್ತಾ ಸುಸ್ವಭಾವವುಳ್ಳ ಉತ್ತಮ ಪ್ರಜೆಗಳನ್ನ ಬಾಧಿಸ್ತಾರೆ. ಜೂತ, ವೇಶ್ಯ, ವಾಟಿಕೆ ಇವೆಲ್ಲ ಒಳ್ಳೆಯ ರಾಜ್ಯನ ಇದರಲ್ಲಿ ಇರಬಾರ್ದು. ಇವರು ರಾಜ್ಯದಲ್ಲಿ ವಾಸ ಮಾಡುತ್ತಾ ಸುಸ್ವಭಾವವುಳ್ಳ ಉತ್ತಮ ಪ್ರಜೆಗಳನ್ನು ಬಾಧಿಸ್ತಾರೆ. ಆಪತ್ತಿಲ್ಲದ ಕಾಲದಲ್ಲಿ ಮತ್ತೊಬ್ಬರಲ್ಲಿ ಯಾಚನೆಗೆ ಹೋಗಬಾರದು. ಮನುವೆ ಪೂರ್ವದಲ್ಲಿ ಈ ನಿರ್ಣಯವನ್ನು ಮಾಡಿದ್ದಾನೆ. ಮನುಸ್ಮೃತಿಯಲ್ಲಿ ಎಲ್ಲರೂ ಯಾಚಕರಾಗಿ ಕೆಲಸ ಮಾಡದೆ ಜೀವಿಸುವುದಕ್ಕೆ ಆರಂಭಿಸಿದ್ರೆ ರಾಜ್ಯವು ನಶಿಸುವುದರಲ್ಲಿ ಸಂದೇಹ ಇಲ್ಲ. ದಾನ ಮಾಡೋದಾದ್ರೂ ಕೂಡ ಎಲ್ಲ ಸಮರ್ಥನಾಗಿರೋವನಿಗೆ ಏನೋ ಅಂಗವೈಕಲ್ಯ ಅವನಿಗೆ ಬೇರೆ ಮಾಡಕ್ಕಾಗಲ್ಲ ಅಂತವರಿಗೆ ಅದಕ್ಕೆ ಪಾತ್ರಗಳನ್ನ ಯೋಚಿಸಿ ಆಮೇಲೆ ದಾನವನ್ನ ನೀಡಬೇಕು. ಯಾರೋ ಪುಂಡರು ಮತ್ತರೋ ಇವರುಗಳು ಇದನ್ನ ವೃತ್ತಿಯಾಗಿ ಮಾಡಿಕೊಂಡು ಕಾಲು ಸರಿಯಾಗಿದ್ರು ಕೂಡ ಏನೋ ಕುಂಡದಂತೆ ನಾಟನೆಯನ್ನ ಮಾಡುವಂತವ್ರು ಇಲ್ಲ. ಜನರ ಧರ್ಮದ ಶ್ರದ್ಧೆ ಬಗ್ಗೆ ಶನಿದೇವರ ಫೋಟೋ ಇಟ್ಕೊಂಡ್ಬಿಟ್ಟು ಶನಿದೇವರ ಭಕ್ತಿ ಇಂಥವ್ರು. ಇವು ಶನಿದೇವರದ ಫೋಟೋ ಇಟ್ಕೊಂಡಿದ್ದಾನೆ, ಅವ್ನು ಕೇಳಿದಷ್ಟು ಕೊಡದೇ ಇದ್ರೆ ಶನಿದೇವರ ನಮ್ಮ ಮೇಲೆ ಬಂದು ಬಿಡ್ತಾನೆ ಅಂತ ಈ ಭಯದಿಂದ ಅವರನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು. ಈ ತರದೆಲ್ಲ ಆಗ್ಬಾರ್ದು. ನ್ಯಾಯವಾಗಿ ಒಬ್ಬ ಸಂಪಾದನೆ ಮಾಡಿದ್ರಲ್ಲಿ 1/6 ಭಾಗ ರಾಜನಿಗೆ ಕೊಡಬೇಕು ಅಂತಾನೂ ಇದೆ. ಏನು ಕಾರಣ ಅಂತಂದ್ರೆ ಇದೆಲ್ಲ ಬರೀ ರಾಜನ ಭೋಗಗಳಿಗೆ ಅಂತಲ್ಲ, ರಾಜನು ಪ್ರಜೆಗಳಿಗೆ ತಂದೆಯಾಗಿ ಇದ್ದು ಅವರಿಗೆ ಬೇಕಾಗುವಂತಹ ಸಾಮೂಹಿಕವಾಗಿ ಉಪಯೋಗವಾಗುವಂತಹ ಈಗ ಕೆರೆ ಇದುಗಳನ್ನು ಕಳಿಸೋದು, ಬಸ್ ನಿಲ್ದಾಣಗಳನ್ನ, ರಸ್ತೆ ರಿಪೇರಿ, ಈ ಎಲ್ಲ ಕೆಲಸಗಳನ್ನ ರಾಜ ಎಲ್ಲರಿಗಾಗಿ ಮಾಡೋದು ಸಾರ್ವಜನಿಕವಾಗಿ. ಅದಕ್ಕೆ ಬೇಕಾಗುವಂತಹ ಹಣ ಎಲ್ಲಿಂದ ಬರಬೇಕು? ಸೊ ಪ್ರಜೆಗಳಿಂದಲೇ ಸಂಗ್ರಹಿಸಿ ಅವುಗಳಿಂದ ನ್ಯಾಯವಾದ ರೀತಿಯಲ್ಲಿ ಮಾಡುವಂತ. ರಾಜನೊಬ್ಬನೇ ಪ್ರಜೆಗಳನ್ನ ಸರಿಯಾದ ದಾರಿಯಲ್ಲಿ ನಿರ್ವಹಿಸುವುದಕ್ಕೂ ಆಜ್ಞೆ ಮಾಡೋದಕ್ಕೂ ಶಕ್ತ. ಪ್ರಜೆಗಳನ್ನ ಪಾಪಗಾರದಿಂದ ತಪ್ಪಿಸಲಾರದಂತ ರಾಜ ಆ ಪ್ರಜೆಗಳ ಪಾಪದಲ್ಲಿ 4ನೇ ಪಾಲನ್ನು ಹೊಂದುತ್ತಾನೆ. ಹೀಗೆಂದು ಶ್ರುತಿಗಳು ಪ್ರತಿಪಾದಿಸುತ್ತೆ. ಪ್ರಜೆಗಳು ಧರ್ಮದಲ್ಲಿ ಹೇಗೋ ಹಾಗೆ ಅವರ ಪಾಪದಲ್ಲಿಯೂ ರಾಜನಿಗೆ ಪಾಲು ಉಂಟು. ಬರೀ ಧರ್ಮದಲ್ಲಿ ಒಂದೇ ಅಲ್ಲ, ಪಾಪದಲ್ಲೂ ಕೂಡ ಪಾಲು ಉಂಟು. ಸೊ ರಾಜನಾದವನು
ತಪ್ಪು ಮಾಡಿದವನಿಗೆ ಶಿಕ್ಷೆಯನ್ನು ವಿಧಿಸ್ಬೇಕು. ಆಗಲೇನೆ ದಂಡ ನೀತಿ ಅದಿದ್ರೆ ಎಲ್ಲರೂ ಕೂಡ ಸುಖವಾಗಿರ್ತಾರೆ. ಇಲ್ದಿದ್ರೆ ಪುಂಡರು ಇವರುಗಳೇ ಜಾಸ್ತಿ ಆಗ್ತಾರೆ. ಆದ್ದರಿಂದ ಪ್ರಜೆಗಳು ಪಾಪ ಕಾರ್ಯಕ್ಕೆ ಹೋಗದಂತೆ ತಡೆಯಬೇಕು. ಅಲಕ್ಷ್ಯ ಮಾಡಿದರೆ ತಾನು ಆ ಪಾಪಕ್ಕೆ ಪಾಪನಾಗ್ತಾನೆ. ಆದ್ದರಿಂದ ನಾನು ಹೇಳುವ ಈ ದೋಷಗಳನ್ನೆಲ್ಲ ನೀಗಿಸ್ಬೇಕು. ಕೇವಲ ಕಾಮದಲ್ಲಿ ಬಿದ್ದ ಪುರುಷನು ಯಾವ ಕಾರ್ಯವನ್ನು ತಾನೇ ಮಾಡದೇ ಇರ್ತಾನೆ. ಕಾಮಾತುರಾಣ ನ ಭಯಂ ನ ಲಜ್ಜಾ, ಅವನು ಭಯವೂ ಇಲ್ಲ, ಲಜ್ಜೆನೂ ಇಲ್ಲ. ಮುಂದಕ್ಕೆ ಅವನು ಮರಣದಂಡನೆ ಶಿಕ್ಷೆ ಆಗುತ್ತೆ ಅನ್ನೋದು ಕೂಡ ನೆನಪಾಗೋದು. ಪರದಾರ ಪರಿಗ್ರಹ ಏನೋ ಮಾಡಿದ್ರಾಯ್ತು ಅಂತ ಆ ಕ್ಷಣದಲ್ಲಿ ಆ ರೀತಿಯಲ್ಲಿ ಆದರೆ ಅದು. ಆದ್ದರಿಂದ ಇದನ್ನ ಕಾಮವಶನಾದನು ಮದ್ಯ ಮಾಂಸಗಳನ್ನು ಸೇವಿಸ್ತಾನೆ. ಪರರ ಸ್ವತ್ತನ್ನ, ಪರರ ಭಾಗ್ಯವನ್ನ, ಪರ ಸ್ತ್ರೀಯರನ್ನು ಅಪಹರಿಸ್ತಾನೆ. ತಾನೇ ಇತರರಿಗೆ ಕೆಟ್ಟ ದಾರಿಯನ್ನು ತೋರಿಸ್ತಾನೆ. ಯಾಚಿಸಿ ಬದುಕುವ ಸ್ವಭಾವ ಇಲ್ಲದವರಾದ್ರೂ ಅವರು ಆಪತ್ಕಾಲದಲ್ಲಿ ಯಾಚಿಸಬಹುದು. ಅಂತವರಿಗೆ ದಯೆಯಿಂದಲೂ ಧರ್ಮ ಬುದ್ಧಿಯಿಂದಲೂ ದಾನ ಮಾಡುವುದೇ ಹೊರತು ಭಯಕ್ಕಾಗಿ ದಾನ ಮಾಡಬಾರದು. ರಾಜೇಂದ್ರ, ನಿನ್ನ ರಾಜ್ಯದಲ್ಲಿ ತಿರುಪೆಯವರು ಕಳ್ಳರು ಇಲ್ಲದಂತೆ ನೋಡಬೇಕಾದದ್ದು ಅವಶ್ಯ. ಭಿಕ್ಷುಕರು ಇಲ್ಲದಂತಿರ್ಬೇಕು ಅಂತಾರೆ. ಅಂದ್ರೆ ಭಿಕ್ಷೆ ಬೇಡೋದನ್ನೇ ವೃತ್ತಿಯಾಗಿ ತಗೊಂಡವರನ್ನ ತರೆದು ಅವರನ್ನ ಸರಿಯಾದ ಮಾರ್ಗದಲ್ಲಿ ನಡೆಸೋದಕ್ಕಾಗಿ ಎಲ್ಲ ಏನಾಗ್ತಾ ಇದೆ ಅಂದ್ರೆ, ಈಗ ಭಿಕ್ಷುಕರ ಕಾಲೋನಿ, ಇದ್ರದ್ದು ಕಾಲೋನಿ ಅಂತ ಅವ್ರ ಕಾಲೋನಿಗಳು ತರ ಮಾಡ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಬೇರೆ ಮನೆಗಳನ್ನ ಇದನ್ನೆಲ್ಲ ಮಾಡಿಸ್ಕೊಟ್ಮೇಲೆ ಅದು ಎಲ್ಲ ಹೋಗ್ಬೇಕು. ಅವ್ರೇನ್ ಮಾಡ್ತಾರೆ, ಮನೆ ಕಟ್ಸ್ಕೊಟ್ಟು ಇದನ್ನ ಬಾಡಿಗೆ ಕೊಟ್ಬಿಟ್ಟು ಮತ್ತೆ ಅಲ್ಲೇ ಇರ್ತಾರೆ. ಆ ವೃತ್ತಿನಲ್ಲೇ ಸುಲಭವಾಗಿ ದುಡ್ಡು ಸಿಗುತ್ತೆ ಅಂತಂದ್ರೆ ಏನು ಬೇಡ. ಆ ರೀತಿ ಇಲ್ಲ ಮಕ್ಕಳನ್ನ ಎತ್ಕೊಂಡು ಬಸ್ ಸ್ಟ್ಯಾಂಡ್ ಅಥವಾ ಸಿಗ್ನಲ್ಗಳಲ್ಲಿ ನಿಂತ್ಕೊಂಡು ಇದ್ ಮಾಡುವಂತಹದ್ದು. ಈ ನಪುಂಸಕರು ಅವರು ಬಂದು ಕೈ ಚಪ್ಪಾಳೆ ದೊಡ್ಕೊಂಡು ಅವ್ರಿಗೆ ಮಾಡೋದು, ಇವೆಲ್ಲದನ್ನ ಸರ್ಕಾರದವ್ರು ನಿಗ್ರಹಿಸ್ಬೇಕು. ಎಲ್ಲ ಇದು ಜನಗಳಿಗೆ ಇದೆಲ್ಲ ನಸಿಯನ್ಸ್ ಅಂತ ನ್ಯೂಸ್ ಇರ್ತಾರೆ, ನಸಿಯನ್ಸ್ ಅದಾಗಬಾರ್ದು. ನಿನ್ನ ರಾಜ್ಯದಲ್ಲಿ ತಿರುಪೆಯವರು ಕಳ್ಳರು ಇಲ್ಲದಂತೆ ನೋಡಬೇಕಾದದ್ದು ಅವಶ್ಯ. ಇವರಿಂದ ಜನರಿಗೆ ಬಾಧಿ ಅವ್ರದ್ದು ಉಪಕಾರ ಇಲ್ಲ. ಇವರಿಂದ ಭೂತದಯೆ ಉಳ್ಳವರಾಗಿ ಪ್ರಜೆಗಳನ್ನ ವೃದ್ಧಿಗೊಳಿಸ್ತಕ್ಕವರೇ ನಿನ್ನ ರಾಜ್ಯದಲ್ಲಿ ಇರ್ಬೇಕು. ಪ್ರಜೆಗಳನ್ನ ಬಾಧಿಸತಕ್ಕವರು ಯಾರೂ ಇರಬಾರ್ದು. ಪ್ರಜೆಗಳಿಂದ ನ್ಯಾಯಕ್ಕೆ ಮೀರಿ ಹಣವನ್ನು ಸುಲಿಯತಕ್ಕಂತ ಅಧಿಕಾರಿಗಳನ್ನ ದಂಡಿಸಬೇಕು. ಲಂಚ, ಭ್ರಷ್ಟಾಚಾರ ಇದಕ್ಕೆ ಗೂಢಚರಿಯಲ್ಲಿ ಇಟ್ಕೊಂಡು ರಾಜನೇನೆ ಅವನ ಅಧಿಕಾರಿಗಳು ಈ ಕೆಲಸದಲ್ಲಿ ತೊಡಗಿದ್ರೆ ಅಂತವ್ರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು. ಅವರ ಸ್ಥಾನಕ್ಕೆ ಧರ್ಮ ಬುದ್ಧಿ ಉಳ್ಳವರನ್ನು ನೇಮಿಸಬೇಕು. ಕೃಷಿ, ಗೋರಕ್ಷಣಾ, ವ್ಯಾಪಾರ ಮುಂತಾಗಿ ದೇಶದ ಉನ್ನತಿಯ ಕಾರ್ಯಗಳನ್ನ ನೀನು ಬೇರೆ ಬೇರೆಯಾಗಿ ವಿಭಾಗಿಸಿ ಅವರವರ ಧರ್ಮಕ್ಕೆ ತಕ್ಕಂತೆ ನಡೆಸಬೇಕು. ಈ ಮೇಲೆ ಹೇಳಿದ ವ್ಯಾಪಾರಗಳನ್ನ ನಡೆಸ್ತಕ್ಕಂಥ ಮನುಷ್ಯನಿಗೆ ಚೋರಾದಿಗಳಿಂದ ಬಾಧೆ ಉಂಟಾದರೆ ಅದರಿಂದ ರಾಜ್ಯ ಕೆಡುತ್ತೆ. ರಾಜನು ನಿಂದಿದ್ದನಾಗ್ತಾನೆ. ರಾಜನು ತನ್ನ ದೇಶದೊಳಗಿನ ಧನಿಕರನ್ನ ಪಾನ, ಭೋಜನ, ವಸ್ತ್ರಾದಿಗಳಿಂದ ಆಗಾಗ ಗೌರವಿಸುತ್ತಾ ಅವರೊಡನೆ ನೀವು ನನ್ನೊಡನೆ ಪ್ರಜಾಕ್ಷೇಮಕ್ಕೆ ಸಹಕಾರಿಗಳಾಗಬೇಕು ಎಂದು ಪ್ರೋತ್ಸಾಹಿಸಬೇಕು. ಧನಿಕರೇ ರಾಜ್ಯಕ್ಕೆ ಪ್ರಬಲವಾದ ಅಂಗ. ಜನರೆಲ್ಲರೂ ಧನಿಕರಿಗೆ ಅಧೀನರು, ಇದರಲ್ಲಿ ಸಂದೇಹ ಇಲ್ಲ. ರಾಜ್ಯರು, ಶೂರರು, ಧನವಂತರು, ಧಾರ್ಮಿಕರು, ತಪಸ್ವಿಗಳು, ಸನ್ಯಾಸಿಗಳು, ಸತ್ಯವಾದಿಗಳು, ಬುದ್ಧಿವಂತರು, ಪ್ರಭುಗಳು ರಾಜ್ಯ ಪರಿಪಾಲನಕ್ಕೆ ಸಹಕಾರಿಗಳಿರಲ್ಲ. ಯುಧಿಷ್ಠಿರ, ನೀನು ಸಮಸ್ತ ಪ್ರಾಣಿಗಳನ್ನು ಪ್ರೀತಿಸು. ಸತ್ಯ, ನಿಷ್ಕಾಪಟ್ಯ, ಕೋಪ ಇಲ್ಲದಿರುವಿಕೆ, ಕ್ರೂರ ಸಭಾ ಇಲ್ಲದೆ ಇರೋದು ಇವೆಲ್ಲ ನಿನ್ನಲ್ಲಿ ಇರಬೇಕಾದ ಗುಣಗಳು. ಸತ್ಯವನ್ನ, ರುಜು ಸ್ವಭಾವವನ್ನ ಹಿಡಿದು ಮಿತ್ರರನ್ನ, ಬೊಕ್ಕಸವನ್ನ, ಸೈನ್ಯವನ್ನು ಹೆಚ್ಚಿಸಿಕೊಂಡು ದಂಡ ನೀತಿಯನ್ನು ಸಲ್ಲಿಸು. ಈ ಸಮಸ್ತ ವೈಭವಗಳನ್ನೇ ರಾಜ್ಯದಲ್ಲಿ ನೀನು ನೆಲೆಗೊಂಡಿರು ಅಂತ. ಇಲ್ಲಿಗೆ 88ನೇ ಅಧ್ಯಾಯ. ಅಷ್ಟಮಿ ಶ್ರೀ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 89ನೇ ಅಧ್ಯಾಯ. ಭೀಷ್ಮನು ಧರ್ಮರಾಜನಿಗೆ ರಾಜನ ಆಳ್ವಿಕೆಯ ರೀತಿಯನ್ನು ತಿಳಿಸಿದ. ರಾಜನಾದವನು ಹೇಗೆ ರಾಜ್ಯಭಾರ ನಡೆಸಬೇಕು. ಹೇ ಧರ್ಮರಾಜ, ನಿನ್ನ ರಾಜ್ಯದಲ್ಲಿ ತಿನ್ನುವುದಕ್ಕೆ ಯೋಗ್ಯವಾದ ಹಣ್ಣುಗಳುಳ್ಳ ಮರಗಳನ್ನ ಜನರು ಕಡಿಯಬಾರದು. ಜನರು ಮರಗಳನ್ನು ಕಡಿಬಾರದು ಅಂದ್ರೆ ಇದು ಹಣ್ಣು ಕೊಡೋ ಮರವೋ ಹಣ್ಣು ಇಲ್ಲದೇ ಆಗ್ಲಿ ಮರ. ವೃಕ್ಷಚ್ಛೇದ ಪ್ರಾಯಶ್ಚಿತ್ತ ಅಂತಿದೆ.
ಮರವನ್ನ ಕಡಿದ್ರೆ, ಒಂದು ಮರವನ್ನ ಕಡಿದ್ರೆ 10 ಮರವನ್ನು ನೆಡಬೇಕು. ಪ್ರಕೃತಿ ಸಂಪತ್ತು, ನಿಸರ್ಗ, ಅದಕ್ಕೆ ಅಪಚಾರ ಮಾಡಿದ್ರೆ ಬ್ಲಡ್ ಕ್ಯಾನ್ಸರ್ ಬರುತ್ತೆ ಅಂತ ಇದೆ ಇದ್ರಲ್ಲಿ. ಅದಕ್ಕಾಗಿ ಶಾಂತಿಯನ್ನ ನಡೆಸ್ಬೇಕು. ಮನೆ ಸೈಟೋ ಏನೋ ಮಾಡಿದೆ ಅಥವಾ ದೊಡ್ಡದು ಮಾಡೋದಕ್ಕೋ, ತೆಂಗಿನ ಮರವೋ ಯಾವುದೋ ಒಂದು ಮರ ಇದೆ, ಅದನ್ನ ಮಾಡ್ಬೇಕಾದ್ರೆ ಅದಕ್ಕೆ ಶಾಂತಿಯನ್ನ ಮಾಡಿ ಬೇರೆ ಎಲ್ಲಾರು ಕಡೆನಲ್ಲಿ ಒಂದಷ್ಟು ವೃಕ್ಷಗಳನ್ನ ನೆಡಬೇಕು. ಸ್ತೌಮ್ಯಗ್ನಿನೋ ನಾಥಿತೋ ಜೋ ಹವೇನಿತೇನೋ ಮುಂಜಂತ್ವೇನ ಸಹ ಮಂತ್ರಗಳಿದೆ. ಆ ಮಂತ್ರಗಳಿಂದ 108 ಆಹುತಿಯನ್ನು ಮಾಡಬೇಕು. ವೃಕ್ಷಚ್ಛೇದ ಪ್ರಾಯಶ್ಚಿತ್ತ ಅಂತ ಹೆಸರಿರುತ್ತೆ. ಶುಭೋದಯದಲ್ಲಿದೆ ಮುಂದೆ. ಮೊದಲನೆಯದ ಫಲ ಅಥವಾ ಹಣ್ಣು ಗೆಡ್ಡೆಗಳು ಬ್ರಾಹ್ಮಣರ ಸ್ವತ್ತು ಎಂದೇ ಹಿರಿಯರ ಹೇಳಿಕೆ. ಅವರಿಗೆ ಆಗಿ ಮಿಕ್ಕದ್ದನ್ನ ಇತರ ಜನರು ಅನುಭವಿಸಬಹುದು. ನೋಡಿ, ಇವನು ಹೇಗೆ ಲೋಕಕ್ಷೇಮಕ್ಕೆ ಬ್ರಾಹ್ಮಣ ತನ್ನನ್ನ ತೊಡಗಿಸ್ಕೊಳ್ತಾನೋ, ಹಾಗಾಗಿ ಪ್ರಕೃತಿಯಲ್ಲಿ ಬೆರೆಯುವಂತಹ ಇವು ಮೊದಲು ಅವನಿಗೆ ಸೇರ್ಬೇಕಾದ್ದು ಅಂತಾರೆ. ಬ್ರಾಹ್ಮಣರಿಗೆ ಅಡ್ಡಿಯಾಗಿ ಯಾವನು ಯಾವ ವಸ್ತುವನ್ನು ಯಾವ ವಿಧದಿಂದಲೂ ಅಪಹರಿಸಬಾರದು. ಬ್ರಾಹ್ಮಣನ ಸ್ವತ್ತನ್ನ ಅಪಹರಿಸಿದ್ರೆ ತೀವ್ರವಾದಂತಹ ಕರ್ಮಗಳಿಗೆ, ಪಾಪಗಳಿಗೆ ಈಡಾಗ್ತಾನೆ. ರಾಜ್ಯದಲ್ಲಿ ಜೀವನಕ್ಕಿಲ್ಲದ ಒಬ್ಬ ಬ್ರಾಹ್ಮಣ ಜೀವನಾರ್ಥವಾಗಿ ಬೇರೆ ರಾಜ್ಯಕ್ಕೆ ಹೋಗುವ ಹಾಗಿದ್ದಾಗ ಅವನಿಗೂ ಅವನ ಕುಟುಂಬಕ್ಕೂ ರಾಜನು ಜೀವನವನ್ನ ಕಲ್ಪಿಸಿ ತನ್ನಲ್ಲಿಯೇ ಇಟ್ಕೊಳ್ಬೇಕು. ಎಲ್ಲ ಇಲ್ಲಿ ಸರ್ಕಾರದಲ್ಲಿ ಇದರಲ್ಲಿ ಕೆಲಸಗಳು ಸಿಗೋಲ್ಲ, ರಿಸ್ಟ್ರಿಕ್ಷನ್ಸ್ ಇದೆಲ್ಲ. ಅದಕ್ಕೇನು ಅಂದ್ರೆ ಹೋಗಲ್ಲೇ ಸೆಟ್ಲ್ ಆಗ್ಬಿಡೋದು. ಬುದ್ಧಿವಂತಿಗೆ ಇದೆಲ್ಲ ಬ್ರೈನ್ ಡ್ರೈನ್ ಅಂತಾರೆ ಇದಕ್ಕೆ. ಇದಾಗಬಾರ್ದು. ಅಂಥವ್ರಿಗೆ ಇವನು ರಾಜನಾದವನು ಒಳ್ಳೆಯ ಪ್ರೋತ್ಸಾಹ ಇದನ್ನು ಕೊಟ್ಟು ಅವನನ್ನು ಉಳಿಸ್ಕೊಳ್ಬೇಕು ಅಂತಾರೆ ಇಲ್ಲಿ. ಆಗಲೂ ಆ ಬ್ರಾಹ್ಮಣನು ಹಿಂತಿರುಗದೇ ಇದ್ರೆ ರಾಜನು ಬ್ರಾಹ್ಮಣ ಸಂಘದಲ್ಲಿ ಆ ಅಂಶವನ್ನು ತಿಳಿಸಿ ಜನರನ್ನ ನೀತಿ ಮರ್ಯಾದೆಯಲ್ಲಿ ನಿಲ್ಲಿಸತಕ್ಕ ಬ್ರಾಹ್ಮಣರು ನಮ್ಮ ದೇಶದಿಂದ ಬಿಟ್ಟು ಹೋಗೋದಾದ್ರೆ ಪ್ರಜೆಗಳನ್ನ ನೀತಿ ಮರ್ಯಾದೆಯಲ್ಲಿ ನಿಲ್ಲಿಸೋರು ಯಾರು ಎಂದು ಅವರಲ್ಲಿ ತಿಳಿಸ್ಬೇಕು. ಮಾರಲ್ ರೆಸ್ಪಾನ್ಸಿಬಿಲಿಟಿ ಬ್ರಾಹ್ಮಣನಿಗೆ. ನೈತಿಕತೆ, ಈ ನೈತಿಕ ಮತ್ತೆ ಇದು ಇದೆಯಲ್ಲ, ಇದು ಬಹಳ ಬಹಳ ಮುಖ್ಯ. ವ್ಯಾಲ್ಯೂಸ್ ಅಂತ ಜೀವನದಲ್ಲಿ ಮೌಲ್ಯಗಳು, ಮೌಲ್ಯಾಧಾರಿತವಾದದ್ದನ್ನ ಸಮಾಜದಲ್ಲಿ ತಿಳಿಸಬೇಕಾದದ್ದು. ಧರ್ಮದ ಇದನ್ನ ಮೀರಿ ಹೋಗದೆ ಆ ಕ್ಷಣದಲ್ಲಿ ಏನೋ ಹಣವೋ ಮತ್ತೊಂದು ಸಿಗುತ್ತೆ ಅಂತ ಅಧರ್ಮಕ್ಕೆ ಪ್ರವರ್ತಿಸದೆ, ಇದು ನಮ್ಮ ಧರ್ಮಶಾಸ್ತ್ರಗಳಲ್ಲೂ ಹೇಳಿರುವಂತ ಮಾತು. ಅದಕ್ಕಾಗಿ ಮಕ್ಕಳಿಗೆ ಮೊದಲೆಲ್ಲ ನೈತಿಕ ವಿಚಾರ, ಮಾರಲ್ ಕ್ಲಾಸಸ್ ಅಂತ ಮಾಡ್ತಾ ಇದ್ರು. ಸತ್ಯವನ್ನ ಹೇಳೋದು, ಸುಳ್ಳನ್ನು ಹೇಳದೇ ಇರುವುದು, ದೀನರಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ದಯೆಯನ್ನ ಇಟ್ಕೊಳ್ಳುವಂತಹದ್ದು, ಮತ್ತೊಬ್ಬರಿಗೆ ಹಿಂಸೆಯಾಗದಂತೆ ಮಾತಾಡೋದಾಗ್ಲಿ ಕೃತಿಯಾಗ್ಲಿ ಮಾಡದೇ ಇರುವುದು, ಇವೆಲ್ಲವೂ ಕೂಡ ಅದರಿಂದ ಬರುವಂತಹದ್ದು. ನೈತಿಕತೆಗೆ ಪ್ರಾಮುಖ್ಯತೆ ಕೊಟ್ರೆ ಆ ರಾಜ್ಯ ಚೆನ್ನಾಗಿರುತ್ತೆ. ಆಗಲೂ ಬ್ರಾಹ್ಮಣನು ತನ್ನ ಸಂಕಲ್ಪವನ್ನು ಬಿಡದೆ ಪ್ರತಿವಾಕ್ಯವನ್ನಾಡಿದರೆ ಅವನಲ್ಲಿ ಹಿಂದಿನ ತನ್ನ ಅಪರಾಧವನ್ನು ಕ್ಷಮಿಸುವಂತೆ ಕೇಳಿಕೊಳ್ಳಬೇಕು. ಹೀಗೆ ದೇಶದಿಂದ ಬಿಟ್ಟು ಹೋಗುವವರನ್ನು ನಿಲ್ಲಿಸಿಕೊಳ್ಳುವುದೇ ರಾಜನೀತಿ. ಬ್ರೈನ್ ಡ್ರೈನ್ ಆಗಬಾರದು ಒಂದೊಂದು ದೇಶದಲ್ಲಿ. ಅದಕ್ಕೇನು ಅಂದ್ರೆ ಇವಾಗ ಕ್ಯಾಟಗರೀಸು, ರಿಸರ್ವ್ಡ್ ಕ್ಯಾಟಗರೀಸ್. ಈಗ ರಿಸರ್ವ್ಡ್ ಕ್ಯಾಟಗರಿನಲ್ಲಿ ಬಂದವನು ಈ ತರ ಇದರಲ್ಲಿ 35 ಮಾರ್ಕ್ಸ್ ಬಂದ್ರು ಕೂಡ ಅವನಿಗೆ ಪ್ರಧಾನವಾದ ಕೊಡೋದು. ಇವರುಗಳಿಗೆ 100 ಮಾರ್ಕ್ಸ್ ಬಂದು ಎಲ್ಲ ಆದ್ರೂ ಕೂಡ ಇವರಿಗಿಲ್ಲ ಆ ವಿಷಯಗಳಲ್ಲಿ. ಇದೆಲ್ಲ ಸರ್ಕಾರ ಗಮನಿಸಿ ಅದಕ್ಕೆಲ್ಲ ಸರಿಯಾದ ಸೂಕ್ತವಾದ ಇದನ್ನ ತಗೊಳ್ಬೇಕು. ಅವರನ್ನ ಹಿಂದೆನೆ ಇಡಬೇಕು ಅಂತ ಇದು ರಾಜಕೀಯದವ್ರು ಮಾಡೋ ಕೆಲಸ. ಹಿಂದುಳಿದವರು ಹಿಂದುಳಿದಾಗೆ ಇರ್ತಾರೆ, ಯಾಕೆ ಮುಂದಕ್ಕೆ ಬರಬಾರ್ದು? 75 ವರ್ಷ ಆಯ್ತು ಅವ್ರಿಗೆ ಕೊಟ್ಟಂತ ಆ ಏನೇನು ರಿಸರ್ವ್ಡ್ ಕ್ಯಾಶ್ ಇದೆಲ್ಲ ಅದು ಎಷ್ಟು ತನಕ ಬೈಕಂಟಾಗ ಆಗ್ಬೇಕು. ಅದು ಈಗ ಅವರೆಲ್ಲ ತುಂಬಾ ಉತ್ತಮವಾದಂತ ಪದವಿಗಳಿಗೆ ಇದಕ್ಕೆಲ್ಲ ಹೋಗಿದ್ದಾಗಿದೆ. ಇನ್ನು ಅವರು ಹಿಂದುಳಿದವರು ಆಗೋಲ್ಲ ಅವರು. ಸೊ ಆ ಅರ್ಥ ನೋಡ್ಬೇಕು. ಸುಮ್ಮನೆ ಶೆಡ್ಯೂಲ್ ಕ್ಯಾಸ್ಟ್ ಇನ್ನೊಂದು ಅಂತ ಅನ್ನೋದನ್ನ ಕ್ಲೈಮ್ ಮಾಡ್ಕೊಂಡು ಅದರಲ್ಲಿ ಸರ್ಕಾರದ ಎಲ್ಲ ಬೆನಿಫಿಟ್ಸ್ ಅಲ್ಲ. ಈಗ ಅವನು
ಸಮರ್ಥನಾಗಿದ್ದಾನೆ, ಆಫೀಸರ್ ಆಗಿದ್ದಾನೆ, ಬೇಕಾದಷ್ಟು ದುಡ್ಡು ಮಾಡಿದ್ದಾನೆ, ಅವನಿಗೆ ಯಾಕೆ ಎಲ್ಲ ಸವಲತ್ತುಗಳು ಇದೆಲ್ಲ, ಕನ್ಸೆಷನ್ಸ್ ಇದೆಲ್ಲ ವ್ಯವಸ್ಥಿತವಾಗಿ ರಾಜಕೀಯ ಅಡ್ಮಿನಿಸ್ಟ್ರೇಷನ್ ನಲ್ಲಿ ನೋಡ್ಬೇಕು. ಬ್ರಾಹ್ಮಣರಿಗೆ ಜೀವನಕ್ಕೆ ಬೇಕಾದಷ್ಟನ್ನೇ ರಾಜನು ಕಲ್ಪಿಸಬೇಕು ಅಂತ ಜನರ ಹೇಳಿಕೆ ಉಂಟು. ಆದ್ರೆ ಅದನ್ನ ನಾನ್ ನಂಬೋದಿಲ್ಲ. ಬ್ರಾಹ್ಮಣನು ನನಗೆ ಸುಖವಾದ ಬದುಕಿಲ್ಲ ಎಂದು ಬಿಟ್ಟು ಹೋಗಲು ಪ್ರಯತ್ನ ಪಡುವ ಪಕ್ಷದಲ್ಲಿ ಅವನು ಕೋರಿದ ಭೋಗ ಸಾಮಗ್ರಿಗಳನ್ನು ಕಲ್ಪಿಸಿ ನಿಲ್ಲುವಂತೆ ಪ್ರಾರ್ಥಿಸಬೇಕು. ಹೇ ರಾಜೇಂದ್ರ, ಕೃಷಿ, ಗೋ ರಕ್ಷಣೆ, ವಾಣಿಜ್ಯ ಎಂಬ ಈ ಮೂರು ಇಹದಲ್ಲಿ ಜನರ ಜೀವ ಯಾತ್ರೆಗೆ ಆಧಾರಗಳು. ಕೃಷಿ, ಗೋರಕ್ಷಣೆ, ವಾಣಿಜ್ಯ. ವೇದ ವಿದ್ಯೆಯು ಪರಲೋಕಕ್ಕೆ ಸಾಧಕ, ಅದೇ ಜನರಿಗೆ ಅಭ್ಯುದಯಕ್ಕೆ ಕಾರಣ. ಈ ವೇದ ವಿದ್ಯೆಗೆ ಯಾರಿಂದ ಹೀನಗತಿ ಉಂಟಾಗುವುದೋ ಅವರು ಜನಸಂಘಕ್ಕೆ ಶತ್ರುಗಳು ಅನ್ನಿಸ್ತಾರೆ. ಬ್ರಾಹ್ಮಣ ದ್ವೇಷಿಗಳು, ಬ್ರಹ್ಮದ್ವೇಷಿಗಳು ಅಂತಾರೆ. ಅಂತವರನ್ನು ಅಡಗಿಸ್ಬೇಕು. ಅಂತವರ ನಿರ್ಮೂಲಕ್ಕಾಗಿಯೇ ಬ್ರಹ್ಮನು ಕ್ಷತ್ರಿಯರನ್ನ ಸೃಜಿಸಿದ್ದು. ಕ್ಷತ್ರಿಯ ರಾಜನಾದವನು ಅವನು ಬಹಳ ಮುಖ್ಯವಾಗಿ ನೋಡ್ಬೇಕಾಗಿದೆ. ಆದ್ದರಿಂದ ಹೇ ಧರ್ಮರಾಜ, ನೀನು ಅಂತಹ ಶತ್ರುಗಳನ್ನ ನಿಗ್ರಹಿಸು, ಪ್ರಜೆಗಳನ್ನ ಪಾಲಿಸು, ಯಾಗಗಳನ್ನ ನಡೆಸು, ಯುದ್ಧದಲ್ಲಿ ಶೌರ್ಯದಿಂದ ಯುದ್ಧ ಮಾಡು. ರಕ್ಷಿಸಬೇಕಾದವರನ್ನ ರಕ್ಷಿಸತಕ್ಕಂತ ಅರಸನೇ ರಾಜರಲ್ಲಿ ಉತ್ತಮನು. ಸೋಮೇಶ್ವರ ಶತಕ ಅಂತ ಒಂದು 100 ಪದ್ಯಗಳು ಹಳೆಗನ್ನಡದ ಇದರಲ್ಲಿ ಇದ್ದು ನಮಗೆಲ್ಲ ಶಾಲೆನಲ್ಲಿ ಇವತ್ತಿತ್ತು. ತಾಯಿಯ ಮಗುವಿಗೆ ವಿಷವನ್ನೂಡಿಸಲ್ ಬೇಲಿ ಹೊಲನೆಲ್ಲ ಮೇದೊಡಂ, ರಾಜನೇ ರಕ್ಷಕನಾಗುವ ಬದಲು ಭಕ್ಷಕನಾದ್ರೆ ಹರ ಕೊಲ್ಲಲ್ ಪರಕೈವನೇ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಅಂತ. ತಾಯಿಯಾದವಳೆ ಮಗುವಿಗೆ ವಿಷವನ್ನ ಜಡಿಸಿದ್ರೆ ಆ ಮಗು ರಕ್ಷಕರ ಇನ್ಯಾರಾಗ್ತಾರೆ? ಹಾಗೆ ಬೇಲಿ ಹಾಕೋದು ಹೊಲದಲ್ಲಿರುವ ಪೈರನ್ನು ರಕ್ಷಿಸೋದಕ್ಕೆ. ಆ ಬೇಲಿನೇ ಹೊಲವನ್ನು ತಿನ್ನೋದಕ್ಕೆ ಶುರು ಮಾಡ್ಬಿಟ್ರೆ ಆ ಪೈರಿನ ರಕ್ಷಣೆ ಯಾರು ಮಾಡ್ಬೇಕು? ಹಾಗೆ ರಾಜನಾದವನೇ ಪ್ರಜೆಗಳ ರಕ್ಷಕನಾಗೋ ಬದಲು ಪ್ರಜಾ ಭಕ್ಷಕನಾಗಿ ಅತಿಯಾಗಿ ಅವರಿಗೆ ಇವೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ರಾಜ್ಯ ಹೋಗುತ್ತೆ, ನಾಶವಾಗುತ್ತೆ. ಪ್ರಜಾ ರಕ್ಷಣೆಗಾಗಿ ರಾಜನು ಯುದ್ಧ ಮಾಡ್ಬೇಕು. ಮನುಷ್ಯನು ಆಳುವಂತೆ ಮಾಡಿರುವುದು ಈ ಉದ್ದೇಶದಿಂದಲೇ. ಸ್ವಜನರಿಂದ ಪರರನ್ನ, ಪರರಿಂದ ಸ್ವಜನರನ್ನ, ಹಾಗೆಯೇ ಸ್ವಂತ ಜನರಿಂದ ಸ್ವಂತ ಜನರನ್ನ, ಪರರಿಂದ ಪರರನ್ನು ನಿರಪಾಯವಾಗಿ ರಕ್ಷಿಸುವುದೇ ರಾಜನ ಧರ್ಮ. ಮತ್ತು ರಾಜನು ತನ್ನನ್ನು ಇತರರಿಂದ ಬಹಳ ಎಚ್ಚರಿಕೆಯೊಡನೆ ರಕ್ಷಿಸಿಕೊಂಡು ತಾನು ಭೂಮಿಯನ್ನು ರಕ್ಷಿಸಬೇಕು. ವಿದ್ವಾಂಸರು ರಾಜನೇ ಎಲ್ಲಕ್ಕೂ ಮೂಲಾಧಾರ ಅಂತ ಹೇಳ್ತಾರೆ. ಆದ್ದರಿಂದ ರಾಜನು ತನ್ನಲ್ಲಿರುವ ಹುಳುಕುಗಳೇನು, ತಾನು ಯಾವ ವ್ಯಸನದಲ್ಲಿ ಬಿದ್ದಿದ್ದೇನೆ, ತನ್ನ ದೌರ್ಬಲ್ಯಕ್ಕೆ ಮೂಲ ಯಾವುದು, ತನ್ನಲ್ಲಿರುವ ದೋಷಗಳಿಗೆ ಕಾರಣ ಏನು ಎಂಬ ವಿಷಯಗಳನ್ನ ತನ್ನಲ್ಲಿ ತಾನೇ ಯಾವಾಗಲೂ ಚಿಂತಿಸಿ ವಿಮರ್ಶಿಸಿ ತಿಳಿದುಕೊಳ್ತಾ ಇರ್ಬೇಕು. ಶ್ರೀಲಂಪಟನಾಗಿಯೋ ಇಲ್ಲ ಮದ್ಯವೋ, ಇದರಲ್ಲಿ ಇಸ್ಪೀಟು ಜೂಜು ಇಂಥದ್ರಲ್ಲಿ ರಾಜ ಕಲ್ಲಿನಲ್ಲಾಗ್ಬಿಟ್ರೆ ಆ ರಾಜ್ಯ ಹೋಯ್ತು, ಇಲ್ಲ ಅರಾಜಕವಾಗುತ್ತೆ. ಅರಾಜಕತೆ ಜನಪದೇ ಅಂತ ಈ ರಾಮ ಭರತನಿಗೆ ಹೇಳ್ಬೇಕಾದ್ರೆ ಒಂದು 15-16 ಶ್ಲೋಕಗಳಲ್ಲಿ ಹೇಳ್ತಾನೆ. ಸರಿಯಾಗಿ ನೀನು ರಾಜ್ಯಭಾರ ನಡೆಸ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ. ಅದರಿಂದ ರಾಜನಾದವನು ಬಹಳ ಎಚ್ಚರಿಕೆಯಿಂದ ಇರಬೇಕು. ಸುಮ್ಮನೆ ಭೋಗಗಳು ಅಂತೇಳಿ ಏನೇನೋ ಮಾಡ್ತಾ ಇರೋದಲ್ಲ. ಕುದುರೆ ರೇಸು ಇದುಗಳಲ್ಲಿ ಅತಿಯಾದ ಆಸಕ್ತಿ ಇವೆಲ್ಲ ಇರಬಾರ್ದು. ಮದ್ಯಪಾನ, ಸ್ತ್ರೀ ಸಹವಾಸ ಎಲ್ಲ. ರಾಜನಾಗಿದ್ದರಿಂದ ಏನ್ ಬೇಕಾದ್ರೂ ನಡೆಸ್ಬೋದ ಅವನು? ಆಗ್ಬಾರ್ದು. ಏನೆಲ್ಲ ಅಪದ್ದುಗಳು ಅಂದ್ರೆ ಮತ್ತೆ ಮಧ್ಯ ಈ ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ. ಏನು ಊಟ ಮಾಡೋದು ಒಂದೇನಾ ಬ್ರಾಹ್ಮಣನಿಗೆ? ಅದು ಬಹುಜನಪ್ರಿಯ ಅಂತಂದ್ಬಿಟ್ಟು. ಬಹುಜನಪ್ರಿಯ ಯಾಕೆ ಅಂದ್ರೆ ಲೋಕದ ಹಿತವನ್ನು ಎಲ್ಲವನ್ನು ಬಯಸುವಂತದ್ದು. ಇವರು ಅವರು ಅಂತಲ್ಲ, ಅದು ಸರಿಯಾಗುತ್ತೆ. ಭೋಜನ ಯಾರಿಗೆ ಪ್ರಿಯ ಇಲ್ಲ? ಬರೀ ಬ್ರಾಹ್ಮಣನಿಗೆ ಮಾತ್ರ, ಬೇರೆಯವರ ಅನ್ನ ತಿನ್ನುವಂತ. ಏನೇನೋ ಈ ರೀತಿ ಅಡ್ಡಂಬಡ್ಡ ಇದಾಗಿ ಬಂದಿರೋದು. ಈಗ ರಾಜನೋ ಬಹುವಲ್ಲಭಾಹ, ಏನು ಅನೇಕ ಪತ್ನಿ ರಾಣಿಯರು ಇರ್ಬೋದು ಅವನಿಗೆ ಅಂತ. ಏನು ಅವನಿಗೆ ಇನ್ನೇನು ಕೆಲಸ ಇಲ್ವಾ? ಬರೀ ಆ ಭೋಗಗಳಲ್ಲೇ ಇರೋದಾ?
ಅವನಿಗೆ ಧರ್ಮದ ಚೌಕಟ್ಟಿಲ್ವೇ? ಎಲ್ಲವೂ ಕೂಡ ಎಚ್ಚರಿಕೆಯಿಂದ ನಡೆಸಬೇಕಾದದ್ದು. ರಾಜ್ಯದ ಆಡಳಿತಗಳಲ್ಲಿ ತಾನು ಆಯಾ ದಿನದಲ್ಲಿ ಮಾಡಿದ ಕಾರ್ಯ ಪ್ರಜೆಗಳಿಗೆ ಇಷ್ಟವೇ ಅನಿಷ್ಟವೇ ಎಂಬುದನ್ನ ಗೂಢಚಾರರ ಮೂಲಕ ತಿಳಿದುಕೊಳ್ತಾ ಇರ್ಬೇಕು. ಏನೇ ಒಂದು ಕೆಲಸ ಮಾಡದ್ಮೇಲೆ ಅದರ ಸಾಧಕ ಬಾಧಕಗಳನ್ನ ರಾಜ ಇರ್ಲಿ, ಜನರು ಕೂಡ ಅಷ್ಟೇ. ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಮಾಡಿದ್ವಿ, ಏನೋ ಚೆನ್ನಾಗಾಯ್ತಾ, ಕುತ್ಕೊಂಡು ಒಂದ್ ಸ್ವಲ್ಪ ಎಲ್ಲ ಅನಲೈಸ್ ಮಾಡಿ ಇಬ್ರುವೆ ಪತಿ ಪತ್ನಿಯರು ಏನ್ ಮಾಡ್ಬೋದಾಗಿತ್ತು, ಇನ್ನು ಎಷ್ಟು ಚೆನ್ನಾಗಿ ಮಾಡ್ಬೋದಾಗಿತ್ತು, ಏನೇನ್ ಲ್ಯಾಪ್ಸಸ್ ಆಯ್ತು, ಯಾವ ರೀತಿನಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿತ್ತು, ಇದೆಲ್ಲ ಗಮನಿಸ್ಕೊಂಡು ಮುಂದಿನ ಸಲ ಫಂಕ್ಷನ್ ಮಾಡ್ಬೇಕಾದ್ರೆ ಅದನ್ನೆಲ್ಲ ಕಾರ್ಯರೂಪಕ್ಕೆ ತಂದ್ರೆ ಅದು ಚೆನ್ನಾಗಾಗುತ್ತೆ. ಬರುವಂತ ಜನರಿಗೂ ಹಿತವಾಗತ್ತೆ, ಇವರುಗಳಿಗೂ ಕೂಡ ಇನ್ನು ಚೆನ್ನಾಗಿ ನಡೆಸಿದ್ರು ಅಂತ ಸಮಾಧಾನ ಇದೆ. ಹೀಗೆ ಪ್ರತಿಯೊಂದರಲ್ಲೂ ಅಷ್ಟೇ ಯೋಗ ಕರ್ಮಸು ಕೌಶಲ ಮುನುದಿರ, ಕುಶಲತೆ ಮಾಡುವ ಕೆಲಸದಲ್ಲಿ ಪ್ರಜೆಗಳಿಗೆ ತನ್ನಲ್ಲಿರುವ ಸದಭಿಪ್ರಾಯ ದುರಭಿಪ್ರಾಯ ಎರಡನ್ನೂ ಕೂಡ ಗ್ರಾಮಸ್ಥರ ಇಷ್ಟ ಅನಿಷ್ಟಗಳನ್ನು ರಾಜ್ಯದಲ್ಲಿ ಹರಡಿರುವ ತನ್ನ ಕೀರ್ತಿಯಾಗಲಿ ಅಪಕೀರ್ತಿಯನ್ನಾಗಲಿ ರಾಜನು ತನ್ನ ಗೂಢಚಾರರ ಮೂಲಕ ತಿಳಿತಲೇ ಇರಬೇಕು. ರಾಜ್ಯದಲ್ಲಿ ಧರ್ಮಜ್ಞರು, ಧೀರರು, ಯುದ್ಧದಲ್ಲಿ ಬೆನ್ನು ಕೊಟ್ಟು ಓಡದವರು, ದೇವದಾಸಿಗಳು, ಅನುಜೀವಿಗಳು, ಅಮಾತ್ಯರು ಇವೊಂದು ಇಲ್ಲದೆ ತಟಸ್ಥರಾಗಿ ಇರತಕ್ಕವರು, ಸ್ತೋತ್ರ ಮಾಡುವವರು, ನಿಂದಿಸುವವರು ಇವರೆಲ್ಲರ ವಿಷಯದಲ್ಲಿಯೂ ರಾಜನು ಸಮಾನವಾದ ಗೌರವವನ್ನು ತೋರಿಸ್ಬೇಕು. ಅವನ ಗೂಢಚಾರರಿಂದ ಎಲ್ಲ ಇನ್ಫಾರ್ಮೇಶನ್ ಬರ್ತಾ ಇರ್ಬೇಕು. ಯಾವ ಮನುಷ್ಯನೇ ಆದ್ರೂ ಯಾವಾಗಲೂ ಎಲ್ಲರಿಗೂ ಒಂದೇ ವಿಧವಾಗಿ ಇಷ್ಟ ನೆನೆಸೋದು ಸಾಧ್ಯ ಇಲ್ಲ. ಎಲ್ಲರನ್ನು ಮೆಚ್ಚಿಸೋಕೆ ಭಗವಂತನಿಗೆ ಆಗೋಲ್ಲ ಅಂತ. ಜನವನ್ನು ಮೆಚ್ಚಿಸೋದು ಜನಾರ್ದನ್ ಕೈಲೂ ಸಾಧ್ಯ ಇಲ್ಲ ಅಂತ. ಏನೇ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಒಳ್ಳೆ ಅಭಿಪ್ರಾಯನೂ ಇರುತ್ತೆ, ಕೆಟ್ಟ ಅಭಿಪ್ರಾಯ ಹೇಳೋರು ಇದ್ದಾರೆ. ಕೆಟ್ಟವ್ರು ಹೇಳೋದೇ ಬೇಡ ಅಂತ ಅನ್ನೋದು ಅಲ್ಲ. ಅದರಿಂದೇನು ನಿಂದಕರಿರಬೇಕು ಅಂತ ದಾಸರು ಹಾಡಿದ್ರು. ಹಂದಿಗಳಿರಬೇಕು ಊರಲ್ಲಿ, ಹೊಲಸು ಇದಗಳನ್ನೆಲ್ಲ ಶುದ್ಧಿ ಮಾಡೋಕ್ಕೆ ಅಂತ. ಹಾಗೆ ನಿಂದಕರಿಂದ ಏನು ಅಂದ್ರೆ ಇವನು ತನ್ನ ಕೆಲಸದಲ್ಲಿ ಏನೇನು ತಪ್ಪುಗಳು ಲೋಪದೋಷ ಇರುತ್ತೋ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ. ಆ ರೀತಿನಲ್ಲಿ ನೋಡ್ಬೇಕಾದ್ರೆ ಹೀಗೆ ಲೋಕದಲ್ಲಿ ಎಲ್ಲರಿಗೂ ಶತ್ರುಗಳು ಉಂಟು, ಮಿತ್ರರು ಉಂಟು, ಮಧ್ಯಸ್ಥರು ಉಂಟು. ಆದ್ದರಿಂದ ಲೋಕವನ್ನೆಲ್ಲ ಮೆಚ್ಚಿಸೋದು ಅಸಾಧ್ಯ ಎಂದ. ಆಗ ಧರ್ಮರಾಜನು ತಾತ ಸಮಾನವಾದ ಭುಜಬಲವು ಸಮಾನವಾದ ಗುಣವು ಉಳ್ಳ ಜನರಲ್ಲಿ ಒಬ್ಬನು ಮಾತ್ರ ಮೇಲೆ ಎನಿಸಿಕೊಂಡು ರಾಜನಾಗಿ ಇತರರನ್ನೆಲ್ಲ ತನ್ನ ಕೈ ಕೆಳಗಿಟ್ಟು ಆಳುವನು ಅನ್ನೋದು ಹೇಗೆ? ಇದರ ಮರ್ಮವನ್ನು ನನಗೆ ತಿಳಿಸ್ಬೇಕು ಎಂದ. ಆಗ ಭೀಷ್ಮ, ಯುಧಿಷ್ಠಿರ, ಅದು ವಾಸ್ತವವೇ. ಆದರೆ ಬಲಾಢ್ಯನು ಇತರರನ್ನ ಅಡಗಿಸಿ ಆಳುವುದು ಸಹಜ. ಸಂಚಾರ ಶಕ್ತಿ ಇಲ್ಲದ ಸ್ಥಾವರ ವರ್ಗವನ್ನ ಜಂಗಮ ಪ್ರಾಣಿಗಳು ಭುಜಿಸುತ್ತವೆ. ಕೋರೆ ಇಲ್ಲದ ಪ್ರಾಣಿಗಳನ್ನ ಕೋರೆಯುಳ್ಳ ಮೃಗಗಳು ಕಚ್ಚಿ ತಿನ್ನುತ್ತವೆ. ಕ್ರೂರ ವಿಷವುಳ್ಳ ಸರ್ಪಗಳು ಅಲ್ಪ ವಿಷವುಳ್ಳ ಸರ್ಪಗಳನ್ನ ಭಕ್ಷಿಸುತ್ತವೆ. ಇದೇ ರೀತಿಯಲ್ಲಿ ಬಲಾಢ್ಯರಾದ ರಾಜನು ಇತರರನ್ನ ಅಡಗಿಸಿ ತಾನು ಮೇಲಾಗ್ತಾನೆ. ರಾಜ್ಯವಾಳತಕ್ಕಂತ ರಾಜನು ಶತ್ರುಗಳ ವಿಷಯದಲ್ಲಿ ಹೇಗೋ ಹಾಗೆಯೇ ತನ್ನ ಕೈ ಕೆಳಗಿನ ಪ್ರಜೆಗಳ ವಿಷಯದಲ್ಲೂ ಇರಬೇಕು. ಎಚ್ಚರ ತಪ್ಪಿದ್ರೆ ಪ್ರಜೆಗಳು ರಣಹದ್ದುಗಳಂತೆ ಮೇಲೆ ಬಿದ್ದು ಅಡಗಿಸಿ ಬಿಡ್ತಾರೆ. ಯುಧಿಷ್ಠಿರ, ನೀನು ರಾಜಕಾರ್ಯದಲ್ಲಿ ಗಮನಿಸತಕ್ಕಂಥ ವಿಷಯಗಳು ಹಲವು ಉಂಟು. ನಿನ್ನ ದೇಶದಲ್ಲಿ ಅಲ್ಪ ವರ್ತಕರಾಗಲಿ ಪ್ರಬಲ ವರ್ತಕರಾಗಲಿ ಹೆಚ್ಚು ತೆರಿಗೆಗಾಗಿ ಹೆದರಿ ದೇಶವನ್ನು ಬಿಟ್ಟು ಹೋಗುವಂತಾಗಿಲ್ವಷ್ಟೇ. ನಿನ್ನ ರಾಜ್ಯದಲ್ಲಿ ಕೃಷಿ ಮಾಡ್ತಕ್ಕವರು ಹೆಚ್ಚು ಕಂದಾಯಕ್ಕೆ ಭಯಪಟ್ಟು ತಮ್ಮ ವೃತ್ತಿಯನ್ನು ಬಿಡೋದಿಲ್ವಷ್ಟೇ. ರಾಜನ ಕಾರ್ಯಭಾರವನ್ನು ಯಾರು ವಹಿಸ್ತಾರೋ ಅವರೇ ಎಲ್ಲರನ್ನು ಭರಿಸ್ತಕ್ಕವರು. ಧರ್ಮದಲ್ಲಿ ಕಾಲು ಭಾಗವನ್ನು ಆಲಸ್ಯ ಎಂಬುದು ಅಪಹರಿಸುತ್ತೆ. ಮತ್ತೊಂದು ಕಾಲ ಭಾಗ ಪಾಷಂಡನ ಕೈ ಸೇರಿದೆ. ಇನ್ನೊಂದು ಕಾಲ ಭಾಗ ರಾಜನಲ್ಲಿದೆ. ನಾಲ್ಕನೆಯ ಭಾಗ ಕೃಷಿಯನ್ನ ಆಶ್ರಯಿಸಿದೆ. ಈ ರಾಜನಲ್ಲಿರುವ ಒಂದು ಭಾಗವನ್ನ ಬೇರೆ 3 ವಿಭಾಗಗಳು ಕೂಡ ದಿನ ದಿನಕ್ಕೆ ಕಬಳಿಸ್ಬಿಡುತ್ತೆ. ಆದ್ದರಿಂದ ಯುಧಿಷ್ಠಿರ, ನಿನ್ನನ್ನು ಆಶ್ರಯಿಸಿರುವ ಆ ಕಾಲು ಪಾಲಿನ ಧರ್ಮವನ್ನ ನೀನು ಸರ್ವ ಪ್ರಯತ್ನದಿಂದಲೂ ಕಾಪಾಡಿಕೊಳ್ಳಬೇಕು. ಧರ್ಮರಾಜ, ದೇವತೆಗಳು, ಪಿತೃಗಳು, ರಾಕ್ಷಸರು, ಪಶು ಪಕ್ಷಿಗಳು, ಮನುಷ್ಯರು, ಪನ್ನಗರು ಅಂದ್ರೆ ಸರ್ಪಗಳು, ಎಲ್ಲರೂ ಕೂಡ
ಈ ರಾಜನು ಕೊಟ್ಟದ್ದರಿಂದಲೇ ಜೀವಿಸ್ಬೇಕು. ಆದ್ದರಿಂದ ಅನೇಕ ಪ್ರಾಣಿಗಳ ಜೀವನವು ರಾಜನ ಕೈನಲ್ಲಿದೆ. ರಾಜ್ಯ ಪಾಲನಕ್ಕೆ ಸಾಧನಗಳು, ರಾಜ್ಯಪಾಲನ ಕ್ರಮವೂ ಕೂಡ ಇದೆ. ರಾಜ್ಯ ರಕ್ಷಣೆಗೆ ಬೇಕಾದ ಸಾಧನಗಳು ಇವೆ. ರಾಜರನ್ನು ರಕ್ಷಿಸತಕ್ಕಂತ ರೀತಿಯೂ ಇದೆ. ಇದನ್ನೇ ವಿವರಿಸಿ ಹೇಳ್ತೇನೆ ಕೇಳು ಎನ್ನ. ಇಲ್ಲಿಗೆ 89ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. 90ನೇ ಅಧ್ಯಾಯ. ಭೀಷ್ಮ ಧರ್ಮರಾಜನಿಗೆ ಉಚ್ಛತ್ಯ ಮಾಂಧಾತೃ ಸಂವಾದಗಳನ್ನು ತಿಳಿಸಿದೆ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ಯುಧಿಷ್ಠಿರ, ಬ್ರಹ್ಮಜ್ಞರಲ್ಲಿ ಮೇಲೆನಿಸಿದಂತಹ ಅಂಗಿರಸ ಗೋತ್ರದ ಉಚ್ಛತ್ಯ ಎಂಬುವನು, ಉತ್ಥತ್ಯ ಅಥವಾ ಉಚ್ಛತ್ಯ ಎರಡು ರೀತಿಯಲ್ಲೂ ಇದೆ, ಮಹರ್ಷಿ. ಯುವನಾಶ್ವನ ಮಗನಾದ ಮಾಂಧಾತೃವಿಗೆ ಹೇಳಿದ ಕೆಲವು ಕ್ಷತ್ರ ಧರ್ಮಗಳುಂಟು. ಕ್ಷತ್ರಿಯ ಧರ್ಮ, ರಾಜಧರ್ಮ, ಅವನ್ನೆಲ್ಲ ನಿನಗೆ ನಾನು ಸಾಕಲ್ಯವಾಗಿ ತಿಳಿಸ್ತೇನೆ ಕೇಳು. ವಿವರವಾಗಿ ಹೇಳ್ತೀನಿ. ರಾಜ್ಯವನ್ನು ಆಳತಕ್ಕವನು, ರಾಜ್ಯವನ್ನು ಆಳುವ ಅವನ ಅಧಿಕಾರವು ಧರ್ಮ ರಕ್ಷಣೆಗೆ ಹೊರತು ಅರಸನು ತನ್ನ ಇಷ್ಟ ಬಂದಂತೆ ನಡೆಯುವುದಕ್ಕೆಲ್ಲ. ಸರ್ವಾಧಿಕಾರ ಇದೇನೆ, ಡಿಕ್ಟೇಟರ್ಶಿಪ್ ಅದಾಗಬಾರದು. ಅವನ ಮೇಲೆ ಒಬ್ಬ ನಿಯಂತ್ರಣ ಇರಬೇಕು, ರಾಜನ ಮೇಲೆ. ಯಾವುದು ಅಂತಂದ್ರೆ ಅದು ಧರ್ಮವಾಗಬೇಕು. ರಾಜನು ಕೂಡ ರಾಜಧರ್ಮವನ್ನು ಅತಿಕ್ರಮಿಸಿ ತನ್ನ ಮನಸ್ಸಿಗೆ ಬಂದಂತೆ ಸ್ವೇಚ್ಛೆಯಿಂದ ನಡೆಸಬಾರದು. ಅದಕ್ಕಾಗೇನೆ ರಾಜಗುರುವಾಗಿ ಕಾಡಿನಲ್ಲಿರುವಂತ ಋಷಿಗಳನ್ನ ಇವರುಗಳು ಇಟ್ಕೊಳ್ತಾ ಇದ್ರು. ಅವರ ಸಲಹೆಗಳನ್ನ ಪಡೆದು ಅದನ್ನು ಕಾರ್ಯರೂಪಕ್ಕೆ ತರಿಸ್ತಾ ಇದ್ದಿದ್ದು. ಅಂದ್ರೆ ಧರ್ಮವು ರಾಜ್ಯವನ್ನ ನಡೆಸ್ತಾ ಇದ್ದಿದ್ದು. ಆ ಋಷಿಯೋ ಏನೋ ರಾಜ ಕೊಡುವಂತ ಬಳುವಳಿಗಳು ಏನೇನೋ ಕೊಡ್ತಾನೆ ಅಂತ ಹೇಳಿ ಆ ಧರ್ಮಕ್ಕೆ ಅವನು ಮಾಡ್ತೀನಿ ಅಂದ್ರೆ ಅದಕ್ಕೆ ಸಹಕರಿಸಬಾರದು. ಇವೆಲ್ಲ ಬರುವಂತದ್ದು. ತನ್ನ ಇಷ್ಟ ಬಂದಂತೆ ನಡೆಯುವುದಕ್ಕಲ್ಲ. ರಾಜನು ಲೋಕಗಳನ್ನು ರಕ್ಷಿಸ್ತಕ್ಕವನು. ಆ ಕಾರ್ಯವನ್ನು ಅವನು ಧರ್ಮದಿಂದ ನಡೆಸಿದ್ರೆ ದೇವತ್ವವನ್ನು ಹೊಂದುತ್ತಾನೆ. ಆ ಧರ್ಮದಲ್ಲಿ ವರ್ತಿಸಿದ್ರೆ ನರಕದಲ್ಲಿ ಬೀಳ್ತಾನೆ. ಧರ್ಮದಲ್ಲಿಯೇ ಸಮಸ್ತ ಭೂತಗಳು ನೆಲೆಸಿದೆ. ಧರ್ಮವು ರಾಜನನ್ನು ಆಶ್ರಯಿಸಿದೆ. ಅದನ್ನು ಚೆನ್ನಾಗಿ ಪಾಲಿಸ್ತಕ್ಕಂಥ ರಾಜನೇ ಸಂಪತ್ತನ್ನು ಪಡೆಯುತ್ತಾನೆ. ರಾಜರು ಮಾಡತಕ್ಕ ಅಕೃತ್ಯದಿಂದಲೇ ಸಂಪತ್ತುಳ್ಳವರೆಲ್ಲರೂ ಪಾಪಾತ್ಮರೆಂಬ ಅಪವಾದ ಹರಡಿದೆ. ರಾಜನ ಅನೀತಿಯಿಂದ ದೇವತೆಗಳು ನಿಂದಿತರಾಗ್ತಾರೆ. ಧರ್ಮವೇ ಸುಳ್ಳು ಅಂತ ಹೇಳಲ್ಪಡುತ್ತೆ. ಹಲವು ಕಡೆಗಳಲ್ಲಿ ಅಧರ್ಮವಿದ್ದ ಕಡೆಯಲ್ಲಿ ಅರ್ಥಸಿದ್ಧಿ ಕಾಣುತ್ತೆ. ಇದರಿಂದ ಲೋಕವು ಆ ಮಾರ್ಗವನ್ನೇ ಒಳ್ಳೆಯದು ಎಂದು ಅದಕ್ಕೆ ತಿರುಗೋದು. ರಾಜ ಪಾಪ ಕಾರ್ಯವನ್ನು ರಾಜನು ಯಾವಾಗ ನಿವಾರಿಸುವುದಿಲ್ಲವೋ ಆಗ ಧರ್ಮ ಪ್ರವರ್ತನ ಕೆಡುತ್ತೆ. ಹಿಂದೆ ಎಲ್ಲ ಮೈಸೂರು ಸ್ಟೇಟ್ ಲಾಟ್ರಿ ಅಂತ ಮಾಡ್ತಾ ಇದ್ರು. ಈ ಲಾಟ್ರಿ ಏನೋ ಅದೊಂಥರ ಜೂಜು ಜನಗಳಿಗೆ. ಎಲ್ಲರ ಹತ್ರನು 10 ರೂಪಾಯಿ ಟಿಕೆಟ್ ತಗೊಂಡ್ಬಿಟ್ಟು ಯಾರೋ ಒಬ್ಬನಿಗೆ ಎಷ್ಟೋ ಒಂದು ಕೊಟ್ರು, ಮಿಕ್ಕಿದ್ದೆಲ್ಲ ಏನಾಯ್ತು ಸರ್ಕಾರಕ್ಕೆ. ಆ ರೀತಿ ಅನೀತಿಯಿಂದ ಸರ್ಕಾರ ಸಂಪಾದನೆ ಮಾಡ್ಬೇಕಾದ್ರೆ ಇಂಡಿವಿಜುವಲ್ ಆಗಿ ಯಾರೋ ಮಾಡ್ಕೊಂಡ್ರೆ ಅವ್ನು ದುಡ್ಡು ಮಾಡ್ತಾನೆ. ಈ ಚೀಟಿ ಹಾಕೋದು ಅದು ಇದು ದುಡ್ಡು ಅಷ್ಟು ಸಿಗುತ್ತೆ. ಇಂಥದ್ರಲ್ಲೆಲ್ಲ ಹೋಗ್ಬಾರ್ದು. ಶಾರ್ಟ್ ಕಟ್ಸ್ಗಳು ದುಡ್ಡು ಮಾಡೋದಕ್ಕೆ ಎಲ್ಲ ಅನರ್ಥಕ್ಕೆ ಕಾರಣವಾಗೋದು. ಕಡೆಗೆ ದೊಡ್ಡ ದೊಡ್ಡ ಚಿಟ್ ಫಂಡ್ಗಳು ಅದುಗಳಲ್ಲೆಲ್ಲ ಮಾಡಿದ್ದು ಎಷ್ಟೆಲ್ಲ ಒಂದೇ ಕ್ಷಣದಲ್ಲಿ ನಿರ್ನಾಮವಾಗಿದ್ದು. ದುಡ್ಡಲ್ಲಿ ಸೇಫು ಅಂತ ಹೇಳ್ತಾರೆ. ಮತ್ತೊಂದು ಅದಕ್ಕೆ ಬ್ಯಾಂಕ್ ಗ್ಯಾರಂಟಿ ರಿಸರ್ವ್ ಬ್ಯಾಂಕ್ ಇಂದ ಇದೆಯಾ ಅಂತ ಕೇಳ್ತಾರೆ. ಈ ರೀತಿ ಮಾಡೋದ್ರಲ್ಲಿ ಮೂಲತಃ ಏನು ಅಂದ್ರೆ ಈ ಶಾರ್ಟ್ ಕಟ್ಸ್ ಸುಲಭವಾಗಿ ದುಡ್ಡನ್ನು ಮಾಡಕ್ ಹೋಗ್ತಾರಲ್ಲ, ಅದು ಸರಿಯಲ್ಲ. ಸರಿಯಾದ ಮಾರ್ಗದಲ್ಲಿ ಇದೆಲ್ಲವೂ ಕೂಡ ಭಗವದ್ಗೀತೆ ನಾವು ಹೇಳೋದು ಅನ್ಯಾಯೇನ ಆರ್ಜಿತಂ ವಿತ್ತಂ. ಎಷ್ಟೋ ಜನರನ್ನು ಮೋಸ ಮಾಡಿ ಅದರಿಂದ ಇವನು ದುಡ್ಡು ಮಾಡಿದ್ರೆ ಅದು ಸರಿಯಾಗುತ್ತೇನೋ? ಅದು ರಾಜನೇ ಆಗ್ಲಿ ಅಥವಾ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬನೇ ಮಾಡ್ಲಿ, ಇದು ಕೂಡುದು. ಇವೆಲ್ಲ ಹೇಳುವಂಥದ್ದು. ಧರ್ಮದಲ್ಲಿಯೇ ಸಮಸ್ತವೂ ನೆಲೆಸಿದೆ. ಅದರಿಂದ ಹಗಲು ರಾತ್ರಿಯು ಜನರಲ್ಲಿ ಧರ್ಮ ಪ್ರವರ್ತನ ಕೆಟ್ಟರೆ ಭಯಶಂಕೆ ಇರುತ್ತೆ. ರಾಜನು ಪಾಪ ಕಾರ್ಯವನ್ನು ನಿವಾರಿಸದೇ ಇದ್ದ ಪಕ್ಷದಲ್ಲಿ ಇದು ನನ್ನದು ಇದು ನನ್ನದಲ್ಲ ಎಂಬ ರೀತಿ ಸಾಧುಗಳು ನ್ಯಾಯ ರೀತಿಯಾಗಿ ನಿರ್ಣಯಿಸಿದ ಕಟ್ಟುಪಾಡುಗಳೆಲ್ಲ ತಪ್ಪಿ ಹೋಗುತ್ತೆ. ಪಾಪವು ಪ್ರಬಲಿಸಿದಾಗ ಮನುಷ್ಯರಿಗೆ ಹೆಂಡರು, ಮಕ್ಕಳು, ಮನೆ, ಮಠ, ಹೊಲ, ಗದ್ದೆ, ಗೋಧನ ಮುಂತಾದವೆಲ್ಲವೂ ಯಾವುದು ಸ್ಥಿರ ಎನಿಸುವುದಿಲ್ಲ. ದೇವತೆಗಳು ಪೂಜೆಯನ್ನೇ ಅರಿಯಲಾರರು. ಪಿತೃಗಳಿಗೆ ಶ್ರಾದ್ದವಿಲ್ಲದೆ ಹೋಗುತ್ತೆ. ಅತಿಥಿಗಳಿಗೆ ಸತ್ಕಾರ ಇರೋಲ್ಲ. ಪಾಪವನ್ನು ನಿವಾರಿಸದೇ ಇದ್ರೆ ಬ್ರಾಹ್ಮಣರಿಗೆ ಅಧ್ಯಯನ ವ್ರತಾದಿಗಳೊಂದು ಸಾಗದು. ಅವರು ಯಾಗಗಳನ್ನು ಮಾಡಲ್ಲ.
ಆಗ ಜನರು ಮನಸ್ಸು ವದ್ಯ ಪ್ರಾಣಿಗಳ ಮನಸ್ಸಿನಂತೆ ತತ್ತಳಿಸುತ್ತೆ. ಅದರಿಂದಲೇ ಮಹರ್ಷಿಗಳು ಧರ್ಮ ರಕ್ಷಣಕ್ಕಾಗಿ ರಾಜನನ್ನು ನೇಮಿಸಿ ಇವನು ಜನರೆಲ್ಲರಿಗೂ ಮೇಲೆನಿಸಿ ಧರ್ಮ ಸ್ವರೂಪನಾಗಿರ್ಲಿ ಎಂದು ನಿರ್ಣಯಿಸಿದ್ದಾರೆ. ಯಾವನಲ್ಲಿ ಧರ್ಮ ಇದೆಯೋ ಅವನೇ ರಾಜ ಎನಿಸ್ತಾನೆ. ಯಾವನ ಆಳ್ವಿಕೆಯಲ್ಲಿ ಧರ್ಮವು ಲುಪ್ತವಾಗುತ್ತೋ ಅವನು ದೇವತೆಗಳಿಂದ ವೃಷಲ ಅಂತ ಕರೀತಾರೆ. ವೃಷ ಎಂದರೆ ಧರ್ಮ, ಅದನ್ನ ನಾಶ ಮಾಡೋದಕ್ಕೂ ವೃಷಲ. ಆದ್ದರಿಂದ ಧರ್ಮಕ್ಕೆ ಲೋಪ ಬರಬಾರದು. ಧರ್ಮವು ವರ್ಧಿಸಿದಾಗಲೇ ಪ್ರಾಣಿಗಳಿಗೆ ಅಭ್ಯುದಯ, ಅದು ಕೆಟ್ಟಾಗ ಎಲ್ಲವೂ ಕೆಡಬುತ್ತೆ. ಆದ್ದರಿಂದ ಧರ್ಮವನ್ನು ಅಭಿವೃದ್ಧಿಗೊಳಿಸಬೇಕು. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನ ನಾವು ರಕ್ಷಿಸಿದ್ರೆ ಅಂದ್ರೆ ಅವರವರಿಗೆ ವಿಹಿತಾದಂತಹ ವರ್ಣಾಶ್ರಮ ಧರ್ಮಗಳನ್ನು ನಡೆಸಿದ್ರೆ ಅದು ನಮ್ಮನ್ನು ರಕ್ಷಿಸುತ್ತೆ ಅಂತ. ಧರ್ಮವನ್ನ ಅಭಿವೃದ್ಧಿಗೊಳಿಸಬೇಕು. ಧರ್ಮವನ್ನ ಧನವನ್ನ ಹೆಚ್ಚಿಸೋದು, ಲೋಕವನ್ನ ಧರಿಸೋದು, ಈ ಎರಡು ಕಾರಣದಿಂದಲೂ ಕೂಡ ಅದಕ್ಕೆ ಧರ್ಮ ಎಂಬ ಹೆಸರು ಬಂದಿದೆ. ಧರ್ಮವು ಮನುಷ್ಯರಿಗೆ ನರಕವನ್ನು ನೀಗಿಸುತ್ತೆ. ಧರ್ಮೇಣ ಪಾಪಮಪನುದತಿ ತಸ್ಮಾತ್ ಧರ್ಮಂ ಪರಮಂ ವದಂತಿ. ತೈತರಿಯ ಮಹಾನಾರಾಯಣದ ಕಡೆನಲ್ಲಿ ಬರುತ್ತೆ. ಸತ್ಯ, ದಾನ, ಧರ್ಮ ಇವೆಲ್ಲ ಒಂದೊಂದು ಕಡೆ ಬಹಳ ಮುಖ್ಯವಾದದ್ದು ಅಂತ ಹೇಳಿ ಕಡೆಗೆ ತಸ್ಮಾತ್ ನ್ಯಾಸಮೇಷಾಂ ಅತಿರಿಕ್ತ ಮಾಪು. ಈ ಎಲ್ಲದಕ್ಕಿಂತ ನ್ಯಾಸ ಅಂದ್ರೆ ನಮ್ಮನ್ನ ಭಗವಂತನಲ್ಲಿ ಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಳ್ಳೋದು, ಅದು ಅತಿರಿಕ್ತವಾದದ್ದು, ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಸೊ ಧರ್ಮ, ಸತ್ಯವಚನ, ಸರಿಯಾದ ಪಾತ್ರದಲ್ಲಿ ದಾನ ಮಾಡೋದು, ಇವೆಲ್ಲ ಶುಭ ಸೂಚನೆಗಳು, ಶುಭದಾಯಕಗಳು, ಅವನ ಆತ್ಮದ ಉದ್ಧಾರಕ್ಕೆ ಪೂರಕವಾಗುವಂತಹದ್ದು. ಧರ್ಮವೇ ರಾಜನಿಗೆ ಎಲ್ಲ ಶ್ರೇಯಸ್ಸಾಧನೆಗಳಿಗಿಂತಲೂ ಮೇಲಾದದ್ದು. ಸತ್ಕಾರ್ಯವನ್ನು ಆಚರಿಸುತ್ತಾ ಪ್ರಜೆಗಳನ್ನು ರಕ್ಷಿಸತಕ್ಕವನೇ ರಾಜ. ರಾಜ ಕಾಮ ಕ್ರೋಧಗಳಿಗೆ ವಶನ ಆಗಬಾರದು. ಧರ್ಮಕ್ಕೆ ಉತ್ಪತ್ತಿ ಸ್ಥಾನ ಬ್ರಾಹ್ಮಣರು. ನೋಡಿ, ಬ್ರಾಹ್ಮಣನ ರೆಸ್ಪಾನ್ಸಿಬಿಲಿಟಿ ಎಷ್ಟು. ಆದ್ದರಿಂದ ರಾಜನು ಅವರನ್ನ ಪೂಜಿಸಬೇಕು. ಈಗೇನು ಅಂದ್ರೆ ನಮಗೆ ಎಲ್ಲ ಕಡೆನೂ ಪೂಜ್ಯತೆ ಬೇಕು, ನಾವು ಬ್ರಾಹ್ಮಣ್ಯವನ್ನೇ ಉಳಿಸ್ಕೊಂಡಿಲ್ಲ. ಏನ್ ಮಾಡ್ತಾ ಇದ್ದೀವಿ? ಇದು ಅಸೂಯೆ ಇಲ್ಲದೆ ಅವರ ಕೋರಿಕೆಗಳನ್ನು ಈಡೇರಿಸಬೇಕು. ಹಾಗಿಲ್ಲದ ರಾಜನು ಅಪಾಯಕ್ಕೆ ಈಡಾಗ್ತಾನೆ. ಅಂತಹ ರಾಜನನ್ನು ಮಿತ್ರರು ಕೈ ಬಿಡ್ತಾರೆ, ಅವನಿಗೆ ಮಿತ್ರರೇ ಶತ್ರುಗಳಾಗ್ತಾರೆ. ವಿರೋಚನನ ಪುತ್ರನಾದ ಬಲಿ ಬಾಲ್ಯದಿಂದ ಯಾವಾಗಲೂ ಬ್ರಾಹ್ಮಣರನ್ನ ದ್ವೇಷಿಸ್ತಾ ಇದ್ದ. ಆಗ ಅವನಲ್ಲಿದ್ದ ಜಯಲಕ್ಷ್ಮಿ ಕೋಪಗೊಂಡು ಅವನನ್ನು ಬಿಟ್ಟು ತೊಲಗಿ ಇಂದ್ರನನ್ನು ಸೇರಿದಳು. ಇದನ್ನು ನೋಡಿ ಬಲಿಯು ಇಂದ್ರನಲ್ಲಿ ಮಾತ್ಸರ್ಯದಿಂದ ಸಂಕಟಪಟ್ಟ. ರಾಜೇಂದ್ರ, ಮನುಷ್ಯನಲ್ಲಿ ಹುಟ್ಟಿದ ಅಭಿಮಾನಕ್ಕೂ ಅಸೂಯೆಗೂ ಇದೇ ಫಲ. ಆದ್ದರಿಂದ ನಿನ್ನನ್ನು ಲಕ್ಷ್ಮಿ ಬಿಟ್ಟು ತೊಲಗದಂತೆ ಎಚ್ಚರದಿಂದಿರು. ಅಹಂಕಾರ ಲಕ್ಷ್ಮಿಗೆ ಅಧರ್ಮದಿಂದ ಉಂಟಾದ ಪುತ್ರ ಎಂದು ವೇದ ಹೇಳುತ್ತೆ. ಆ ಅಹಂಕಾರದಿಂದಲೇ ಅನೇಕ ದೇವಾಸುರರು ನಾಶ ಹೊಂದಿದ್ರು. ಅದೇ ಅಹಂಕಾರದಿಂದ ಅನೇಕ ರಾಜರು ನಾಶಕ್ಕೀಡಾದರು. ಆ ಅಹಂಕಾರವನ್ನ ಜಯಿಸಿದವನೇ ರಾಜನಾಗ್ತಾನೆ. ಇದು ಎಲ್ಲರಿಗೂ ಸಾಮಾನ್ಯವಾಗಿ, ಬರೀ ರಾಜನಿಗೆ ಮಾತ್ರ ಅಷ್ಟೇ ಅಲ್ಲ. ಅಹಂಕಾರವನ್ನು ಬಿಡ್ಬೇಕು. ಅದೇನೇ ಈ ಅಷ್ಟಾಕ್ಷರಿಯಲ್ಲಿ ನಾನು ನನ್ನವನಲ್ಲ, ಅಹಂ ನಾರಾಯಣಾಯ ಭವೇಯಂ ನ ಮಮ ಸ್ಯಾಮ್. ನಾನು ಅನ್ನೋದನ್ನ ಬಿಟ್ಟು ಬಿಡ್ಬೇಕು. நம்மாழ்வார் நீர் நுமதென்னிவை வேர் முதல் மாய்த்து இரஷேர்மின் அதற்கு நேர் நிறையில்லை. ನೀರ್ ನುಮದು ಅಂತ ಹೇಳಿದ್ರಲ್ಲ, ನಾನ್ ನಮದು ಅಂತ ಯಾಕೆ ಹೇಳಲಿಲ್ಲ? ಎಲ್ಲಿ ಹೇಳಿದ್ರೆ ಅದು ಅಂಟ್ಕೊಂಡ್ಬಿಡುತ್ತೋ ನನಗೆ ಅಂತ ಅಲ್ಲಿ. ನೀನು ಅದು ಅಹಂಕಾರ, ನಿನ್ನದು ನೆಕ್ಸ್ಟ್ ಬರೋದು ಮಮಕಾರ. ಈ ಅಹಂಕಾರ ಮಮಕಾರಗಳು ಹೋಗ್ಬಿಟ್ರೆ ಭಗವಂತ ಅವನ ಕೃಪೆ ಪೂರ್ಣವಾಗಿ ಉಂಟಾಗುತ್ತೆ. ಎಲ್ಲ ಕೂಡ ಕ್ಲೇಶಗಳಿಗೆ, ದುಃಖಗಳಿಗೆ ಆಗೋದೇ ಇದು ಈಗೋ ಅಂತ ಇಂಗ್ಲಿಷ್ ನಲ್ಲಿ ಹೇಳೋದು. ನಾನು ಅಹಂ ಅನ್ನೋದು ಎಲ್ಲ ನಾನೇ, ಎಲ್ಲ ನಂದೇ, ಎಲ್ಲ ನನ್ನ ಇಷ್ಟದಂತೆ, ನನ್ನ ಇಷ್ಟದಂತೆನೆ ಎಲ್ಲರೂ ನಡಿಬೇಕು, ನನಗೆ ಎಲ್ಲ ಕಡೆನೂ ಪೂಜ್ಯತೆ ಸಿಗ್ಬೇಕು. ನಾನು ಎಲ್ಲದ್ರಲ್ಲೂ ನಾನು ಹೇಳೋದ್ರಲ್ಲೇನೆ. ನಾನು ಹೋಗಿದ್ದೆ ಅಲ್ಲಿ, ನನ್ ನೋಡಿದ ತಕ್ಷಣ ಇವರೆಲ್ಲ ಹೀಗೆ ಎಷ್ಟು ಮಂದಿ ಎದ್ ಬಂದ್ರು, ಬೇರೆಯವ್ರ ಹತ್ರ ಹೇಳ್ಬೇಕಾದ್ರೆ ಅದಕ್ಕೆ ಇನ್ನೊಂದ್ ಸ್ವಲ್ಪ
ರೆಕ್ಕೆ ಪುಕ್ಕ ಸೇರಿಸಿ ಎಲ್ಲ ಮಾಡುವಂತ ಎಷ್ಟರ ಮಟ್ಟಿಗೆ ನಾವು ಇದರಲ್ಲಿ ತಲ್ಲೀನತೆ ಬಂದ್ಬಿಡುತ್ತೆ ಅಂದ್ರೆ ಲೋಕದಲ್ಲಿ ಬೇರೆಯವ್ರು ನೋಡಿದ್ರೆ ತಮಾಷೆ ನಗ್ತಾರಲ್ಲ ಅನ್ನೋದು ಕೂಡ ನಮ್ಗೆ ಅರಿವಾಗೋದಿಲ್ಲ. ನಾವು ಹೋಗಿದ ತಕ್ಷಣ ನೋಡಿ ಅವರೆಲ್ಲ ಸುಮ್ಮನಾಗ್ಬಿಟ್ರು. ಓಹೋ ಇವ್ರು ಬಂದ್ರು ಅಂತ ಅಂದ್ಬಿಟ್ರು. ಸರಿ, ನಾನು ಹೋದ್ಮೇಲೆ ಅವ್ರನ್ನ ಕೇಳಿದೆ, ಹೀಗ್ ಮಾಡಿದ್ ಸರಿ ನಾನ್ ತಂದೆ. ಎಲ್ರ ಪರವಾಗಿ ಎಲ್ರು ಅಪ್ರಿಶಿಯೇಟ್ ಮಾಡಿದ್ರು. ನಾನು ಹೋಗೋ ಹೊತ್ತಿಗೆಲ್ಲ ಸರಿ ಆಯ್ತು, ನಾನು ಮಾಡಿದೆ. ನಾನು ಅನ್ನೋದು ಹೋಗ್ಬೇಕು. ಹಾಗಾದ್ರೆ ಮಾಡಿದ್ ಸುಳ್ಳ? ಮಾಡಿದ್ದ ಸರಿ, ನೀವು ಮಾಡಿದ್ದಾಯ್ತು. ಅದನ್ನ ಯಾಕೆ ನೀವ್ ಹೇಳ್ಕೋಬೇಕು? ಬೇರೆಯವ್ರು ಹೇಳಿ, ನೀವ್ ಹೇಳುದು ಬೇಡ. ಇದನ್ನೇನೆ ಹೊಗಳಿಕೆ ಅನ್ನೋದು. ಬೇರೆಯವರು ಅಯ್ಯೋ ನೀವು ಬರೋ ಹೊತ್ತಿಗೆಲ್ಲ ಆಯ್ತು, ನೋಡಿ ನಾನ್ ಬರ್ದಿದ್ರೆ ಆಗ್ತಿತ್ಯೆ ಅಂತ ಅನ್ಬಾರ್ದು. ಮೂರ್ಖನಾಗ್ತಾನ ನಾವು. ಏನೋ ಭಗವಂತ ಎಲ್ಲ ಚೆನ್ನಾಗಾಗ್ಲಿ ಅಷ್ಟೇ. ಕೆಲಸ ಒಂದು ಚೆನ್ನಾಗಾದ್ರೆ, ಇಲ್ಲ ಯಾವುದೋ ಒಂದು ಕೆಲಸ ನೀವು ಮಾಡಿದ್ದು ಸಕ್ಸಸ್ ಆಯ್ತು ಅಂತಂದ್ರೆ ರೇಟಿಂಗ್ ನೀವು ತಗೊಳ್ಳೋದು ಬೇಡ. ಭಗವಂತನ ಕೃಪೆ, ದೈವ ಮಾತ್ರ ಪಂಚಮಂ. ದೈವ ಕೃಪೆಯಿಂದ ಎಲ್ಲವೂ ಚೆನ್ನಾಗಾಯ್ತು. ದೇವನ ಕೃಪೆಯಿಂದ. ಅವನನ್ನ ಮಾತ್ರ ಮರಿಬಾರ್ದು, ದೇವನನ್ನು. ನಿಮ್ ಸಕ್ಸಸ್ಗೆ ಅವನು ಕಾರಣ. ಅವನ್ ಇಲ್ದಿದ್ರೆ ನೀವು ನಡೆಸ್ತಾ ಇದ್ರು. ಬರೀ ನಿಮ್ಮ ಬುದ್ಧಿವಂತಿಕೆ, ಪೌರುಷ, ಚಾನ್ಸು, ಲಕ್ಕು ಇವೆಲ್ಲ ಅಲ್ಲ. ಅಹಂಕಾರ ಅನ್ನೋದು ಇಲ್ಲಿ ರಾಜನಿಗೆ ಹೇಳ್ತಾ ಇದ್ರೆ, ಭೀಷ್ಮ ಧರ್ಮರಾಜನಿಗೆ, ಪ್ರತಿಯೊಬ್ಬರಿಗೂ ಇದು ಅನ್ವಯ. ಅಹಂಕಾರವನ್ನ ಜಯಿಸಿದವನು. ಆದ್ರೆ ಅಹಂಕಾರವೇ ಜಯಿಸ್ಬಿಟ್ರೆ ಅದಕ್ಕೆ ಇವನು ದಾಸನಾಗ್ಬಿಡ್ತಾನೆ. ರಾಜ, ನೀನು ಚಿರಕಾಲದವರೆಗೆ ಕ್ಷೇಮದಿಂದಿರಲು ಬಯಸೋದಾದ್ರೆ ಅಹಂಕಾರ ಪಟ್ಟು ಅಧರ್ಮದಲ್ಲಿ ತಲೆ ಇಡಬೇಡ. ರಾಜನಾದವನು ಮತ್ತರು, ಉನ್ಮತ್ತರು, ಎಚ್ಚರ ತಪ್ಪದವರು, ತಿಳುವಳಿಕೆಯಿಲ್ಲದ ಬಾಲಕರು, ಲೋಕ ನಿಂದೆಗೆ ಒಳಗಾದವರು, ದುರಾಚಾರಿಗಳು, ತನ್ನ ಶತ್ರುಗಳನ್ನೇ ಕಲಿತವರು, ಹಿಂದೆ ತನ್ನಿಂದ ನಿಗ್ರಹಿಸಲ್ಪಟ್ಟ ಅಂತ ಅಮಾತ್ಯರು, ಮುಖ್ಯವಾಗಿ ಸ್ತ್ರೀಯರು, ಇವರೊಡನೆ ವಿಶ್ವಾಸದಿಂದ ಕಲಿತಿರಬಾರದು. ಇವ್ರ ಜೊತೆನಲ್ಲಿ ಸೇರಿದ್ರೆ ರಾಜನಿಗೆ ಅವನತಿಯೇ ಖಂಡಿತ. ಇವನು ಇಂದ ಶಿಕ್ಷೆಗೊಳಿಸಲ್ಪಟ್ಟವನು ಕಾಯ್ತಾ ಇರ್ತಾನೆ. ನನ್ನ ಹತ್ರ ಬಂದಿದ್ದಾನೆ, ತೋರಿಸ್ತೀನಿ ಅವನು ಸರಿಯಾಗಿ, ನನಗೆ ಹಿಂದೆ ಮಾಡಿದ್ನಲ್ಲ ಈ ತರ. ಅದಕ್ಕಾಗಿ ವಿಷಮ ದುರ್ಗಗಳು, ಆನೆಗಳು, ಕುದುರೆಗಳು, ಸರ್ಪಗಳು ಇವುಗಳ ನಡುವೆ ಹೆಚ್ಚಾಗಿ ಸೇರಬಾರದು. ರಾಜನು ರಾತ್ರಿಯಲ್ಲಿ ಹೊರಗೆ ಸಂಚರಿಸಬಾರದು. ಅತ್ಯಾಸೆಯನ್ನ, ಕ್ರೋಧ, ಗರ್ವ, ಡಂಬಗಳನ್ನ ತೊಳಿಬೇಕು. ಇವನ್ ಒಬ್ಬನೇ ಒಬ್ಬ ಹೋಗ್ತೀನಿ ನಾನು ಅಂತ ಅಂದ್ಬಿಟ್ಟು ಹೋದ್ರೆ ಏನು ಅಂದ್ರೆ, ಇವನಿಗೆ ಆಗದೆ ಇರೋರು ಎಷ್ಟು ಜನ ಇದ್ದಾರೆ, ಅದಕ್ಕೆ ಸಮಯ ಕಾಯ್ತಾ ಇದ್ದಾರೆ, ಸಿಗ್ದ ಇವಾಗ ಅಂತ ಅವನ ನಾಶಕ್ಕೆ ಪ್ರಯತ್ನ ಮಾಡುವಂತವ್ರು. ಹಿಂದೆ ತಾನು ಕಂಡರಿಯದ ಹೊಸ ಹೆಂಗಸರಲ್ಲಿಯೋ, ಜಾರಿಣಿಯರಲ್ಲಿಯೋ, ಸ್ತ್ರೀತ್ವ ಲಕ್ಷಣ ಇಲ್ಲದವರಲ್ಲಿಯೋ, ಪರಪತ್ನಿಯರಲ್ಲಿಯೋ, ಮದುವೆಯಾಗದೆ ಕನ್ಯಾವಸ್ಥೆಯಲ್ಲಿ ಇರುವವರಲ್ಲಿಯೋ ಸಂಭೋಗಿಸಬಾರದು. ಯಾವಾಗ ರಾಜನು ಪಾಪಕೃತ್ಯಗಳನ್ನು ನಿವಾರಿಸದೆ ಎಚ್ಚರ ತಪ್ತಾನೋ ಆಗ ವರ್ಣ ಸಂಕರ ಉಂಟಾಗಿ ಅದರ ಮೇಲೆ ಅಲ್ಲಲ್ಲಿ ಪಾಪಿಗಳಾದ ರಾಕ್ಷಸರು, ನಪುಂಸಕರು, ಅಂಗಹೀನರು, ಮೂಗರು, ಮೂಢರು, ಇನ್ನು ಬೇರೆ ಬೇರೆ ಅಪ್ರಯೋಜಕರು ಹುಟ್ಟುತ್ತಾರೆ. ಎಲ್ಲ ಅಂಕೆ ಬರೀ ಜನಗಳಿಗೆ ರಾಜನು ದಂಡ ನೀತಿಯನ್ನ. ರಾಜನನ್ನ ನಿರ್ಣಯಿಸೋರು ಯಾರು? ಅವನು ಏನ್ ಬೇಕಾದ್ರೂ ಮಾಡಬಹುದಾ? ಸ್ವೇಚ್ಛಾಚಾರಿಗಳಾಗ್ಬೋದಾ? ಆದ್ದರಿಂದ ರಾಜನು ಧರ್ಮ ರಥನಾಗಿ, ಧರ್ಮಕ್ಕೆ ಬದ್ಧನಾಗಿ, ಧರ್ಮವನ್ನ ಮೀರದೆ ಪ್ರಜಾಹಿತದಲ್ಲಿ ಎಚ್ಚರದಿಂದಿರಬೇಕು. ಇಲ್ಲದ ಪಕ್ಷದಲ್ಲಿ ಪ್ರಬಲ ದೋಷಕ್ಕೆ ಗುರಿಯಾಗ್ತಾನೆ. ಪ್ರಜೆಗಳಲ್ಲಿ ವರ್ಣ ಸಾಂಕರ್ಯಕ್ಕೆ ಕಾರಣಗಳಾದ ಅಧರ್ಮಗಳು ಹೆಚ್ಚುತ್ತು. ಸ್ತ್ರೀಷು ದುಷ್ಮಾಸು ಭಾಷ್ಣೇಯ ಜಾಯತೆ ವರ್ಣ ಸಂಕರ. ಸಂಕರೋ ನರಕಾಯೈವ ಕುಲಜ್ಞಾನ ಕುಲಸ್ಯ ಚ. ಮೊದಲನೇ ಅಧ್ಯಾಯದಲ್ಲೇ ಹೇಳ್ತಾನೆ ಅರ್ಜುನ. ಅವ್ನು ಹೇಳಬೇಕಾದ್ರೆ ಆ ಮಾತುಗಳೆಲ್ಲ ಸತ್ಯವೆ. ಒಬ್ಬ ಮನುಷ್ಯ, ಪುರುಷ ಕೆಟ್ರೆ ಅವನು ಮಾತ್ರ ಕೆಡ್ತಾನೆ, ಆದ್ರೆ ಒಬ್ಳು ಸ್ತ್ರೀ ಕೆಟ್ರೆ ಆ ಕುಲವೇ ಕೆಡುತ್ತೆ ಅಂತ. ಇದಕ್ಕಾಗೇನೆ ಎಲ್ಲರೂ ಕೂಡ ಧರ್ಮದ ಮಿತಿಯನ್ನ ಜಾರಿ ಮುಂದಕ್ಕೆ ಹೋಗಬಾರದು. ವರ್ಣ ಸಂಕರ ಉಂಟಾಗೋದು ಇದರಿಂದ. ವಿವಾಹೇತರ ಸಂಬಂಧಗಳು ಖಂಡಿತ ಕೂಡುದು. ಇದರಲ್ಲೆಲ್ಲ ನಿಯಮ ಇರಬೇಕು. ಋತು ಧರ್ಮಗಳೆಲ್ಲ ಮಾರಿ ಹೋಗಿ
ಚಳಿ ಇಲ್ಲದ ಕಾಲದಲ್ಲಿ ಚಳಿ, ಚಳಿಗಾಲದಲ್ಲಿ ಬಿಸಿಲು, ಅನಾವೃಷ್ಟಿ, ಅತಿವೃಷ್ಟಿ, ರೋಗಗಳು, ಕ್ಷಾಮಡಾಮರಗಳು ಇವೆಲ್ಲ ಜನರನ್ನ ಪೀಡಿಸುತ್ತವೆ. ಇದೆಲ್ಲ ಯಾಕೆಂದ್ರೆ ಜನರು ಧರ್ಮವನ್ನು ಬಿಟ್ಟಾಗ ಇದೆಲ್ಲ ಆಗುವುದು ಅನರ್ಥಗಳು, ಅತಿಯಾದ ಭೋಗಗಳು. ಇಂತಹ ಕಾಲದಲ್ಲಿ ಧೂಮಕೇತು ಮೊದಲಾದ ಕ್ರೂರ ಗ್ರಹಗಳು ಕೂಡ ಕಾಣಿಸುತ್ತವೆ. ರಾಜನಾಶ ಸೂಚಕಗಳಾದಂತಹ ಹಲವು ಬಗೆಯ ಮಹಾ ಉತ್ಪಾತಗಳು ಉಂಟಾಗುತ್ತವೆ. ಯಾವ ರಾಜನು ತನ್ನ ಪ್ರಜೆಗಳನ್ನ ಸರಿಯಾಗಿ ರಕ್ಷಿಸೋದಿಲ್ವೋ ಅವನ ಪ್ರಜೆಗಳು ಕೆಡ್ತಾರೆ. ಆಮೇಲೆ ತಾನು ನಾಶ ಹೊಂದುತ್ತಾನೆ. ಒಬ್ಬನ ಸ್ವತ್ತನ್ನ ಇನ್ನೊಬ್ಬನು, ಆ ಇಬ್ಬರ ಸ್ವತ್ತನ್ನ ಇತರ ಅನೇಕರು ಅಪಹರಿಸಿಕೊಂಡು ಹೋಗ್ತಾರೆ. ಕನ್ಯೆಯರನ್ನ ಕೆಡಿಸುವಂತವ್ರು. ಈ ದೋಷಗಳಿಗೆಲ್ಲ ರಾಜನೇ ಭಾಗಿಯಾಗ್ತಾನೆ. ರಾಜನು ಧರ್ಮವನ್ನ ನೀಗಿ ಪ್ರವರ್ತಿಸಿದಾಗ ಮನುಷ್ಯರಲ್ಲಿ ಇದು ತನ್ನದು ಎಂಬ ವ್ಯವಸ್ಥೆಯೇ ಇಲ್ಲದಂತಾಗತ್ತೆ. ಎಲ್ಲ ಕಡೆಯೂ ಅರಾಜಕತೆ ಉಂಟಾಗತ್ತೆ. ಇದು 90ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಉಚ್ಛತ್ಯ ಮಾಂಧಾತ್ರ ಸಂವಾದ 91ನೇ ಅಧ್ಯಾಯ. ಹೇ ರಾಜ, ಸಕಾಲಕ್ಕೆ ಪರ್ಜನ್ಯನು ವರ್ಚಿಸಬೇಕು. ಪರ್ಜನ್ಯ ಅಂದ್ರೆ ಮಳೆ, ಮಳೆಗೆ ಅಧಿಪತಿ. ಕಾಲೇ ವರ್ಷತ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ. ಕ್ಷಾಮ ಡಾಮರ್ಗಳಿಲ್ದೆ. ಬ್ರಾಹ್ಮಣ ಸಂತು ನಿರ್ಭಯ. ಬ್ರಾಹ್ಮಣರು ನಿರ್ಭಯವಾಗಿರ್ಲಿ, ಅವರಿಗೆ ಯಾವ ಭಯ ಉಂಟಾಗಬಾರ್ದು ಒಂದು ರಾಜ್ಯದಲ್ಲಿ ಇತರರಿಂದ. ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲಿ ಹಸುಗಳು ಬ್ರಾಹ್ಮಣರು ಸಂತೋಷವಾಗಿರ್ತಾರೋ ಅಲ್ಲಿ ಲೋಕವೆಲ್ಲ ಚೆನ್ನಾಗಿರುತ್ತೆ ಅಂತ. ಅದೇನು ಬ್ರಾಹ್ಮಣರಿಗೆ ಇದೆಲ್ಲ ಹಿರಿಮೆ ಅಂತಂದ್ರೆ, ಬ್ರಾಹ್ಮಣ ತನ್ನ ಸ್ವಾರ್ಥ ಸ್ವಂತ ಅನ್ನೋದನ್ನ ಬಿಡಬೇಕು. ಅವನು ನಿಜವಾದ ಬ್ರಾಹ್ಮಣ. ಲೋಕದ ಹಿತವನ್ನೇ ಸದಾ ಗಮನದಲ್ಲಿಟ್ಟು ವೇದೋಕ್ತವಾದದ್ದು ಶ್ರುತಿ ಸ್ಮೃತಿಗಳು ಹೇಳಿದಂತೆ ಜೀವನವನ್ನ ತಾನು ಆಚರಿಸಿ ನಡೆಸಿ ಬೇರೆಯವರಿಗೂ ಮಾರ್ಗದರ್ಶಕನಾಗಿ ನೈತಿಕ ಮೌಲ್ಯಗಳು, ಆದರ್ಶಮಯವಾದ ಜೀವನ ಈ ರೀತಿ ನಡೆಸುವಂತದ್ದು ಬ್ರಾಹ್ಮಣನಿಗೆ ಕರ್ತವ್ಯ, ಹೊಣೆ. ಆ ರೀತಿ. ಸೊ ಅದರಿಂದ ಅವನು ಹಾಗೆ ನಡೆಸಿದ್ರೆ ಸಕಾಲಕ್ಕೆ ಪರ್ಜನ್ಯನು ವರ್ಚಿಸ್ತಾನೆ. ತಿಂಗಳ್ ಮುಮ್ಮಾರಿ ಪೆಯ್ದು ಓಂಗು ಪೆರುಂ ಶೆಣ್ಣೆಲ್ ಊಡುಕೈಯಲ್ವಾಳ. ತಿರುಪ್ಪಾವೈನಲ್ಲಿ 9 ದಿವಸ ಬಿಸಿಲು, 1 ದಿವಸ ಮಳೆ, ಮತ್ತೆ 9 ದಿವಸ ಬಿಸಿಲು, ಆಮೇಲೆ 1 ದಿವಸ. ಒಂದು ತಿಂಗಳಲ್ಲಿ 3 ಸಲಿ ಮಳೆ. ಅಲ್ಲಿ ಅತಿವೃಷ್ಟಿನೂ ಇಲ್ಲ, ಅನಾವೃಷ್ಟಿನೂ ಇಲ್ಲ. ಯಾವಾಗ್ಲೂ ಸಸ್ಯ ಸಮೃದ್ಧಿ. ತಿಂಗಳ್ ಮುಮ್ಮಾರಿ ಪೆಯ್ದು ಓಂಗು ಪೆರುಂ ಶೆಣ್ಣೆಲ್ ಊಡು ಕಯಲ್ವಾಳ. ಕಯಲ್ಲನ್ನು ಮೀನುಗಳು ಗದ್ದೆನಲ್ಲಿ ಚಿಮ್ಮಿ ಈ ಕಡೆಯಿಂದ ಆ ಕಡೆಗೆ, ಅಂದ್ರೆ ಬಹಳ ಸಂತೋಷವಾಗಿರುವಂತಹದ್ದು ಪ್ರಕೃತಿ. ಆಗಿರ್ಬೇಕು ಅಂತ ಎಲ್ಲ ಕಡೆ. ಮಳೆ ಅಧಿಪತಿಯಾದ ವರುಣನನ್ನ ಆಳಿ ಮಳೆ ಕಣ್ಣ ಒಂದು ನೀ ಕೈಕರವೇಲ್ ಆಳಿಯುಳ್ ಪುಕ್ ಮುಖಂದು ಕುಡಾರ್ತೇರಿ ಅಲ್ಲಿ ಹೇಳ್ಬೇಕಾದ್ರೆ ಇದು. ಲೋಕದಲ್ಲಿ ಎಲ್ಲೆಲ್ಲೂ ಸಂಪತ್ ಸಮೃದ್ಧಿ ಇರಲಿ. ಕಾಲೇ ವರ್ಷತ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ. ಬ್ರಾಹ್ಮಣ ಸಂತು ನಿರ್ಭಯ. ಅಪುತ್ರ ಪುತ್ರಿಣ ಸಂತು. ಮಕ್ಕಳಿಲ್ಲದವರಿಗೆ ಮಕ್ಕಳಾಗಲಿ. ಅಧನ ಸದನ ಸಂತು. ಧನ ಇಲ್ಲದವರಿಗೆ, ಹಣ ಇಲ್ಲದವರಿಗೆ ಹಣ ಸಿಗಲಿ. ಎಲ್ಲ ಸ್ವಸ್ತಿ ವಾಚನದಲ್ಲಿ ಇದರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಹೀಗೆ ದೇಶದ ಐಶ್ವರ್ಯಕ್ಕೂ ಪ್ರಜೆಗಳ ಸುಖಕ್ಕೂ ಜೀವನಕ್ಕೂ ಇದು ಬಹಳ ಮುಖ್ಯವಾದದ್ದು. ಯಾವುದು? ಧರ್ಮದಿಂದ ರಾಜನು ರಾಜ್ಯಭಾರವನ್ನು ನಡೆಸೋದು ಮುಖ್ಯ ಆಧಾರಗಳು. ಬಟ್ಟೆಯ ಬಣ್ಣ ಹೋಗದಂತೆ ಅದರ ಕೊಳೆಯನ್ನು ತೆಗೆದು ಶುಚಿ ಮಾಡುವ ಅಗಸನೆ ಸರಿಯಾದ ಅಗಸನೆ ಹೊರತು ಹಾಗಿಲ್ಲದವನು ಅಗಸನೆ ಅಲ್ಲ. ಅಗಸ ಬಟ್ಟೆ ಒಗೆಯವನು. ಅವನು ಬಟ್ಟೆಯನ್ನ ಹೇಗೆ ಒಗಿಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬಣ್ಣ ಹೋಗಬಾರದು, ಮಾಸಬಾರದು, ಕೊಳೆಯನ್ನು ಮಾತ್ರ ತೆಗಿಬೇಕು. ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅದಕ್ಕೆ ಹಾಕ್ಬೇಕು. ಉಪ್ಪು ಅದು ಇದು ಅಂತ ಅವರು ಕೂಡ ಇದನ್ನು ಉಪಯೋಗಿಸ್ತಾರಲ್ಲ, ಸಾಬೂನು ಮತ್ತೊಂದು ಇವುಗಳನ್ನು ಹಾಕಿ ಅದರಲ್ಲಿ ಸರಿಯಾಗಿ ಶುಚಿ ಮಾಡುವಂತ ಅಗಸನೆ ಸರಿಯಾದ ಅಗಸ, ಹಾಗಿಲ್ಲದವನು ಅಗಸನೆ ಅಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಎಂಬ 4 ವರ್ಣದವರಲ್ಲಿಯೂ ಯಾವನು ಸ್ವಧರ್ಮವನ್ನು ಬಿಟ್ಟು ಸಿಕ್ಕಿದ ಹಾಗೆ ಇತರ ಕರ್ಮಗಳಲ್ಲಿ ಪ್ರವರ್ತಿಸ್ತಾನೋ ಅಂತವನು ತನ್ನ ಸ್ವಕರ್ಮವನ್ನೇ ತಿಳಿಯದ ಅಗಸನಿಗೆ ಸಮಾನ.
ಶೂದ್ರನಿಗೆ ಸೇವೆಯು, ವೈಶ್ಯನಿಗೆ ಕೃಷಿ, ಕ್ಷತ್ರಿಯನಿಗೆ ದಂಡ ನೀತಿ, ಇವೆಲ್ಲ ವಿಹಿತವಾದ ಧರ್ಮಗಳು. ಬ್ರಾಹ್ಮಣನಿಗೆ ಬ್ರಹ್ಮಚರ್ಯ, ತಪಸ್ಸು, ಸತ್ಯ, ಮಂತ್ರಗಳು ಎಂಬ ಇವು ಧರ್ಮಗಳು. ಒಳೆ ಹಿಡಿದ ಪಾತ್ರೆಗಳನ್ನು ಶುದ್ಧ ಮಾಡುವಂತೆ ಪ್ರಜೆಗಳ ಶೀಲ ಸ್ವಭಾವಗಳಲ್ಲಿ ಕಂಡುಬರುವ ದೋಷಗಳನ್ನ ಯಾವ ರಾಜನು ನೀಗಿಸಬಲ್ಲನೋ ಅವನೇ ಜನರಿಗೆ ಪ್ರಭು, ತಂದೆಯೂ ಆಗ್ತಾನೆ. ಕೃತಾದಿ ಯುಗಗಳೆಂಬುವ ರಾಜನ ನಡವಳಿಕೆಗಳೇ ಯುಗ ಧರ್ಮ ಅಂತ ಹೇಳೋದು. ಈಗ ಕಲಿಯುಗದ ಧರ್ಮ, ದ್ವಾಪರದ ಧರ್ಮ, ತ್ರೇತಾಯುಗ, ಕೃತಯುಗ. ಯುಗ ಧರ್ಮಗಳು ಅಂದ್ರೆ ಆಗಿನ ಕಾಲದಲ್ಲಿ ರಾಜರು ರಾಜ್ಯಭಾರವನ್ನ ನಡೆಸಬೇಕಾದ್ರೆ ಎಷ್ಟು ಮಟ್ಟಿಗೆ ಧರ್ಮದ ಜೊತೆನಲ್ಲಿತ್ತು. ಕೃತಯುಗದಲ್ಲಿ 4 ಕಾಲಿನಲ್ಲಿ ಧರ್ಮ ಇತ್ತು, ಹಸುವಿಗೆ ಹೋಲಿಸಿದ್ರೆ. ತ್ರೇತಾಯುಗಕ್ಕೆ ಬಂದ್ರೆ 3, ದ್ವಾಪರದಲ್ಲಿ 2, ಕಲಿಯುಗದಲ್ಲಿ ಒಂದೇ ಕಾಲಿನಲ್ಲಿ ನಿಂತಿರುವಂತ ಹಸು ಇರೋದು ಸಾಧ್ಯನೋ? ಧರ್ಮ ನಾಶ ಆಗಬಾರದು. ರಾಜನೇ ಯುಗ ಅಂತ ಕರೆಯಲ್ಪಡ್ತಾನೆ. ರಾಜನ ಆಳ್ವಿಕೆಯನ್ನು ಅನುಸರಿಸಿಯೇ ಯುಗ ಧರ್ಮಗಳು ವರ್ತಿಸುತ್ತೆ. ರಾಜನು ಸರಿಯಾಗಿ ನಡೆಯದೇ ಇದ್ದಾಗ ವರ್ಣಾಶ್ರಮ ಧರ್ಮಗಳು, ವೇದಗಳು ಇವೆಲ್ಲ ಕೆಡುತ್ತವೆ. ರಾಜನ ಅವಜ್ಞತೆಯಿಂದಲೇ 3 ಅಗ್ನಿಗಳು, ತ್ರೇತಾಗ್ನಿ ಅಂತ ಹೇಳುತ್ತಾರೆ, ಗೃಹಸ್ಥನಾದವನು ಇಟ್ಕೊಂಡಿರುವಂತ 3 ವೇದಗಳು, ದಕ್ಷಿಣಾ ಸಹಿತವಾದ ಯಾಗಗಳು ತಲೆ ಎತ್ತದಂತೆ ಅಡಗಿ ಹೋಗುತ್ತವೆ. ಎಲ್ಲರೂ ಮೋಹಾಕುಲರಾಗ್ತಾರೆ. ರಾಜನೇ ಪ್ರಾಣಿಗಳಿಗೆ ಕರ್ತನು, ಅವನೇ ಪ್ರಾಣಿಗಳಿಗೆ ವಿನಾಶಕನು. ಧರ್ಮ ಬುದ್ಧಿಯುಳ್ಳ ರಾಜನೇ ಪ್ರಜೆಗಳನ್ನ ಅಭಿವೃದ್ಧಿಗೆ ತರಬಲ್ಲ, ಅಧಾರ್ಮಿಕನು ಅದನ್ನು ಕೆಡಿಸ್ತಾನೆ. ರಾಜನು ಪ್ರಮಾದದಿಂದ ಅವನ ಪುತ್ರ, ಮಿತ್ರ, ಬಂಧು, ಭಾರ್ಯರೆಲ್ಲರೂ ಕೂಡ ಇವನು ಮಾಡೋ ತಪ್ಪಿಂದ ಅವರೆಲ್ಲ ಅನುಭವಿಸ್ತಾರೆ ದುಃಖವನ್ನು. ಏಕಃ ಪಾಪಂ ಕುರುವಂತಿ ಫಲಂ ಭುಂಕ್ತೆ ಮಹಾಜನಾಹ ಅನೇಕ ಜನಾಹ ಅಂತ ಹೇಳ್ತಾರೆ. ಒಬ್ಬ ಮಾಡಿದ ತಪ್ಪಿಗೆ ಅನೇಕರು ಅದರ ಶಿಕ್ಷೆಯನ್ನು ಅನುಭವಿಸುವುದು. ರಾಜನು ಧರ್ಮದಲ್ಲಿ ವರ್ತಿಸದಿದ್ದರೆ ಅವನ ದೇಶದಲ್ಲಿರುವ ಆನೆ, ಕುದುರೆ, ಒಂಟೆ, ಹಸು, ಕತ್ತೆ ಮುಂತಾದ ಸಕಲ ಪ್ರಾಣಿಗಳು ಕಷ್ಟಕ್ಕೀಡಾಗತ್ತವೆ. ಹೇ ಮಾಂದಾತ, ದುರ್ಬಲ ರಕ್ಷಣೆಗಾಗಿ ಬಲವು ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿದೆ. ದುರ್ಬಲವಾದದ್ದೇ ಲೋಕದಲ್ಲಿ ಪ್ರಬಲ. ಅವುಗಳ ರಕ್ಷಣೆಗಾಗಿ ಎಲ್ಲವೂ ಏರ್ಪಟ್ಟಿದೆ. ರಾಜನು ಆ ಧರ್ಮದಲ್ಲಿ ವರ್ತಿಸಿದರೆ ಆ ದುರ್ಬಲರನ್ನು ಪೋಷಿಸತಕ್ಕವರು, ಅವನ ಕುಲದಲ್ಲಿ ಹುಟ್ಟುವವರು ಎಲ್ಲರೂ ಕಷ್ಟಕ್ಕೀಡಾಗ್ತಾರೆ. ಬಲಹೀನವಾದ ಪ್ರಾಣಿ, ಋಷಿ, ಸರ್ಪಗಳೆಂಬ ಇವುಗಳ ಕೋಪ ದೃಷ್ಟಿಯನ್ನು ಸಹಿಸುವುದು ಕಷ್ಟ. ಆದ್ದರಿಂದ ದುರ್ಬಲರ ಬಳಿಗೆ ಹೋಗಬಾರದು, ದುರ್ಬಲರ ಮೇಲೆ ಬೀಳಬಾರದು, ಬಲಹೀನರನ್ನ ಅವಮಾನಿಸಬಾರದು. ಹೇ ರಾಜ, ಅವರ ದೀನ ದೃಷ್ಟಿಯು ನಿನ್ನನ್ನು ಬಂಧು ಸಮೇತವಾಗಿ ದಹಿಸದೇ ಇರಲಿ. ಆ ದೃಷ್ಟಿಯಿಂದ ದಗ್ಧನಾದ ವನ ಕುಲದಲ್ಲಿ ಒಂದು ಅಂಕುರವೂ ಇಲ್ಲದಂತೆ ಸಮೂಲವಾಗಿ ಭಸ್ಮವಾಗತ್ತೆ. ದುರ್ಬಲರ ಸಮೀಪದಲ್ಲಿ ಸೇರಬೇಡ. ಹೇ ರಾಜೇಂದ್ರ, ಬಲಕ್ಕಿಂತಲೂ ಬಲಹೀನತೆಯೇ ಹೆಚ್ಚು ಅಪಾಯಕರ ಅಂತ ತಿಳಿ. ಆ ದೌರ್ಬಲ್ಯವೇ ಅಧಿಕ ಬಲವುಳ್ಳ ಒಂದು ಶಕ್ತಿ. ಅದರಿಂದ ದಗ್ಧವಾಗೋದು ಸ್ವಲ್ಪ ಮಾತ್ರ ಉಳಿಯಲಾರದು. ಯಾವ ರಾಜ್ಯದಲ್ಲಿ ಅವಮಾನಿತರು, ಪೆಟ್ಟು ತಿಂದವರು, ಕಷ್ಟಕ್ಕೀಡಾದವರು ತನಗೆ ರಕ್ಷಕರನ್ನು ಕಾಣದೆ ಸಂಕಟ ಪಡ್ತಾನೋ ಆ ದೇಶದ ರಾಜನಿಗೆ ದೈವಕೃತವಾದ ಕ್ರೂರ ದಂಡನೆ ಬಡಿದು ಅವನನ್ನು ಕೊಂದು ಬಿಡುತ್ತೆ ಅಂತ ತಿಳಿ. ಅಪ್ಪ, ರಾಜನು ತಾನು ಬಲಾಢ್ಯ ಎಂಬ ಹೆಮ್ಮೆಯಿಂದ ಬಲಹೀನರಾದ ಜನರನ್ನ ಸುಲಿದು ತೆರಿಗೆಯನ್ನ ತೆಗಿಬಾರದು. ದುರ್ಬಲ ದೃಷ್ಟಿ ಜ್ವಾಲೆ ನಿನ್ನನ್ನು ದಹಿಸದಂತೆ ನೋಡಿಕೋ. ಅವರ ಕಣ್ಣು, ಅವರ ಕ್ಲೇಶ, ದುಃಖವೆಲ್ಲ ಆ ಕಣ್ಣಿನ ದೃಷ್ಟಿನಲ್ಲಿ. ಆ ದೃಷ್ಟಿಯಿಂದ ಅವರು ನೋಡಿದ್ರೆ ಇವನಿಗೆ ಏಳಿಗೆ ಇಲ್ಲ. ನಿರಪರಾಧಿಗಳು ಶಿಕ್ಷೆಗಳು ಪಟ್ಟು ರೋಧಿಸುವಾಗ ಅವರ ಕಣ್ಣುಗಳಿಂದ ಬಿದ್ದಂತಹ ಕಣ್ಣಿನ ಹನಿಗಳು, ಬಾಷ್ಪ ಬಿಂದುಗಳು ಅವರ ಮೇಲೆ ಸುಳ್ಳು ತಪ್ಪನ್ನು ಹೊರಿಸಿದವರ ಪುತ್ರ, ಮಿತ್ರ, ಪಶುಗಳನ್ನು ಕೊಂದು ಬಿಡುತ್ತೆ. ಒಂದು ವೇಳೆ ಆಗಲೇ ಅದು ತನ್ನಲ್ಲಿ ಫಲಿಸದೆ ಹೋದ್ರು ಕೂಡ ಮುಂದೆ ಆ ಶಾಪ ತನ್ನ ಪುತ್ರರಲ್ಲಿಯೋ, ಪೌತ್ರರಲ್ಲಿಯೋ, ಪ್ರಪೌತ್ರರಲ್ಲಿಯೋ ಫಲಿಸದೆ ಬಿಡುವುದಿಲ್ಲ. ಅನ್ಯಾಯ ಮಾಡಿ ಇನ್ನೊಬ್ಬನ ಕಣ್ಣಲ್ಲಿ ನೀರು ತರಿಸಿದ್ರೆ ಆ ಒಂದೊಂದು ಕಣ್ಣಿನ ನೀರಿದೆಯಲ್ಲ, ಇವನ ಕುಲವನ್ನ ಮುಂದಕ್ಕೆ, ಇವನ ಮಕ್ಕಳು, ಮೊಮ್ಮಕ್ಕಳ ಮೇಲೆ ಅದರ ಕೆಟ್ಟ ಪರಿಣಾಮ. ಮಾಡಿದ ಪಾಪವು ಪಶುಗಳಂತೆ ಆಗಲೇ ಫಲವನ್ನು ತೋರಿಸಲಾರದು. ಒಂದು ದೇಶದಲ್ಲಿ ದುರ್ಬಲನಾದವನ ರಕ್ಷಕರಿಲ್ಲದೆ ಗೋಳಿಟ್ಟ ಪಕ್ಷದಲ್ಲಿ ಆ ದೇಶಕ್ಕೆ ದೈವಿಕವಾದ ಕ್ರೂರ ದಂಡವ ಮೇಲೆ ಬೀಳುತ್ತೆ. ಯಾವ ದೇಶದ ಜನರು ಭಿಕ್ಷೆಗಾಗಿ ಬ್ರಾಹ್ಮಣರಂತೆ ಸನ್ಯಾಸಿ ವೇಷಗಳಿಂದ ತಿರುಗಲಾರಂಭಿಸ್ತಾರೋ ಅವರೇ ರಾಜನನ್ನು ಕೊಲ್ಲತಕ್ಕವರು ಅಂತ ತಿಳಿ. ಯಾವ ದೇಶದಲ್ಲಿ ರಾಜ ಸಂಬಂಧಿ ಪುರುಷರು
ನೀತಿ ತಪ್ಪಿ ನಡೀತಾರೋ ಅದು ರಾಜನಿಗೆ ದೊಡ್ಡ ಪಾಪ. ರಾಜ್ಯಾಧಿಕಾರಿಗಳು ಬಡ ಜನರ ಗೋಳನ್ನು ಲಕ್ಷಿಸದೆ ಕಾಮದಿಂದಲೋ ಧನಲೋಭದಿಂದಲೋ ಜನರಿಂದ ಹಣವನ್ನು ಸುಲಿದ್ರೆ ಅದರಿಂದ ರಾಜನಿಗೆ ಬಹಳ ಕೆಡುಂಟಾಗುತ್ತೆ. ಆಮೇಲೆ ದೊಡ್ಡ ಮರವಾಗಿ ಹಬ್ಬುತ್ತೆ. ಎಷ್ಟೋ ಪ್ರಾಣಿಗಳು ರಾಜನಿಗೆ ಬಹಳ ಕೇಡುಂಟಾಗತ್ತೆ. ಹೇ ಮಾಂದಾತ, ಪ್ರಬಲವಾದ ವೃಕ್ಷವೂ ಕೂಡ ಮೊದಲು ಅಂಕುರಿಸಿ ಆಮೇಲೆ ದೊಡ್ಡ ಮರವಾಗುತ್ತೆ. ಎಷ್ಟೋ ಪ್ರಾಣಿಗಳು ಬಂದು ಅದನ್ನ ಆಶ್ರಯಿಸುತ್ತೆ. ಆ ವೃಕ್ಷವನ್ನು ಕಡಿದು ಸುಟ್ಟು ಹಾಕತ್ತೆ. ಆ ಪ್ರಾಣಿಗಳೆಲ್ಲ ನಿರಾಶ್ರಯವಾಗುತ್ತೆ. ಇದರಂತೆಯೇ ರಾಜ್ಯದಲ್ಲಿರುವ ಪ್ರಜೆಗಳು ರಾಜನನ್ನ ಆಶ್ರಯಿಸಿ ಜೀವಿಸ್ತಾರೆ. ಅವರು ಸ್ವಧರ್ಮಗಳನ್ನ ಆಶ್ರಯಿಸುತ್ತಾ ರಾಜ್ಯ ಸಂಸ್ಕಾರಗಳನ್ನ ರಾಜಗುಣಗಳನ್ನ ಕೊಂಡಾಡುವಂತಾದ್ರೆ ಆ ರಾಜನು ವೃದ್ಧಿ ಹೊಂದುತ್ತಾನೆ, ಅವನ ಪಾಪಗಳು ತೊಲಗುತ್ತೆ. ಹಾಗಿಲ್ಲದೆ ಪ್ರಜೆಗಳು ಧರ್ಮವನ್ನರಿಯದೆ ಅಧರ್ಮವನ್ನೇ ಆಶ್ರಯಿಸಿದ್ರೆ ರಾಜನು ಮಾಡಿದ ಪುಣ್ಯ ಎಲ್ಲ ಹೋಗಿ ಪಾಪವು ಮೇಲೆ ಬೀಳುತ್ತೆ. ಯಾವ ರಾಜನ ರಾಜ್ಯದಲ್ಲಿ ಪಾಪಿಗಳು ನಿರ್ಭಯವಾಗಿ ಸಂಚರಿಸ್ತಾರೋ ಆ ರಾಜರನ್ನ, ಅವನ ಅಧಿಕಾರಿಗಳನ್ನ ಕಲಿಪುರುಷ ಆವರಿಸಿ ಕೊಳ್ಳುತ್ತಾನೆ. ರಾಜನು ತನ್ನ ಶಕ್ತಿಯಿಂದ ಜನಗಳನ್ನು ಅಡಗಿಸಿ ಪಾಲಿಸದೇ ಇರುವ ರಾಜ್ಯ ವೃದ್ಧಿ ಹೊಂದುದು. ಮಂತ್ರಿಗಳನ್ನ ಸನ್ಮಾನಿಸಿ ಯುದ್ಧ ವಿಚಾರದಲ್ಲಿಯೂ ರಾಜ ಕಾರ್ಯಾಲೋಚನೆಯಲ್ಲಿಯೂ ಅವರಿಂದ ತಕ್ಕ ಬುದ್ಧಿವಾದವನ್ನು ಪಡೆಯತಕ್ಕ ರಾಜ್ಯವೇ ವೃದ್ಧಿ ಹೊಂದುವಂತ ಆ ರಾಜನು ರಾಜ್ಯವನ್ನು ಚಿರಕಾಲದವರೆಗೆ ಅನುಭವಿಸ್ತಾನೆ. ಒಳ್ಳೆ ಕಾರ್ಯವನ್ನು ಒಳ್ಳೆ ಮಾತುಗಳನ್ನು ಉಪಯೋಗಿಸತಕ್ಕಂಥ ರಾಜನೇ ಉತ್ತಮ ಧರ್ಮಕ್ಕೆ ಭಾಗಿಯಾಗ್ತಾನೆ. ಉಚಿತ ರೀತಿಯಲ್ಲಿ ವಿಭಾಗಿಸಿಕೊಡೋದು, ಪರರನ್ನ ಅವಮಾನಿಸದೇ ಇರೋದು, ಗರ್ವಿತರಾದ ಬಲಾಢ್ಯರನ್ನ ನಿಗ್ರಹಿಸೋದು, ಇವು ಮೂರು ರಾಜನ ಧರ್ಮಗಳು. ರಾಜಧರ್ಮ. ರಾಜನು ಮನೋವಾಕ್ಕಾಯಗಳಿಂದ ಎಲ್ಲರನ್ನು ಪಾಲಿಸಬೇಕು ತ್ರಿಕರಣದಿಂದ. ಇದಕ್ಕೆ ವಿರೋಧಿಯಾದವನು ಮಗನಾದರೂ ಕೂಡ ಅವನನ್ನು ಮನ್ನಿಸಬಾರದು. ಇವೆಲ್ಲ ರಾಜನ ಧರ್ಮಗಳೇ. ಬಲಹೀನರಿಗೆ ದಾನ ಮಾಡಿ ಆಮೇಲೆ ತಾನು ಅನುಭವಿಸ್ಬೇಕು. ಬಲಹೀನರನ್ನ ಬಲವಂತರನ್ನಾಗಿ ಮಾಡುವುದೇ ರಾಜನಿಗೆ ಧರ್ಮ. ಪ್ರಜೆಗಳನ್ನ ಕಾಪಾಡೋದು, ಚೋರರನ್ನ ಹೊಡೆದಟ್ಟುವುದು, ಯುದ್ಧ ಮಾಡಿ ಜಯಿಸೋದು, ಇವು ಕೂಡ ರಾಜಧರ್ಮಗಳು. ಕಾರ್ಯಗಳಲ್ಲಿಯೋ ಮಾತಿನಲ್ಲಿಯೋ ತನಗೆ ಪ್ರಿಯನಾಗಿದ್ರು ಪಾಪದಲ್ಲಿ ಪ್ರವರ್ತಿಸಿದವನನ್ನ ರಾಜನು ಮನ್ನಿಸಬಾರದು. ಇದು ರಾಜಧರ್ಮ. ರಾಜನು ವರ್ತಕರನ್ನು ಹೆತ್ತ ಮಕ್ಕಳಂತೆ ಪ್ರೀತಿಸಿ ರಕ್ಷಿಸಬೇಕು. ಮರ್ಯಾದೆಗೆ ಮೀರಿ ಹೋಗಬಾರದು. ಇದನ್ನ ಹೇಳೋದು. ಲೋಕದ ಮಾತಿಗೆ ಅಭಿಪ್ರಾಯಕ್ಕೆ ಮನ್ನಣೆ. ಜನರಿಗೆ ಹೆದರಿ ನಡೆಯೋದು ಅಂದ್ರೆ ಇದು. ಜನ್ಮನಗವನು ಭಯ ಭೀತಿ ಎನ್ಮನು ಇರ್ಕಿರ್ದ ಅಂತಂದ್ರೆ ಲೋಕ ಮರ್ಯಾದೆಯನ್ನು ಉಲ್ಲಂಘಿಸಿ ಯಾರು ನಡಿಬಾರ. ಮರ್ಯಾದೆಗೆ ಮೀರಿ ಹೋಗಬಾರದು. ಕಾಮದ್ವೇಷಗಳಿಲ್ಲದೆ ಶ್ರದ್ಧೆಯಿಂದ ಆಪ್ತ ದಕ್ಷಿಣೆಗಳೆಲ್ಲ ಯಾಗಗಳನ್ನು ನಡೆಸಬೇಕು. ಇವೆಲ್ಲ ರಾಜಧರ್ಮಗಳು. ದರಿದ್ರರು, ವೃದ್ಧರು, ಅನಾಥರು ಇಂಥವರ ಕಷ್ಟವನ್ನ ನೀಗಿಸಿ ಅವರ ಕಣ್ಣನ್ನು ಒರೆಸಿ ಸಂತೋಷಗೊಳಿಸೋದು ರಾಜಧರ್ಮ. ಮಿತ್ರರನ್ನ ವೃದ್ಧಿಗೊಳಿಸೋದು, ಶತ್ರುಗಳನ್ನ ಅಡಗಿಸೋದು, ಸಾಧುಗಳನ್ನ ಪೂಜಿಸೋದು, ದಾನ, ಆತಿಥ್ಯ, ಪೂಜೆ, ಸತ್ಯ ಪರಿಪಾಲನೆ, ಭೃತ್ಯರನ್ನು ಆಧರಿಸೋದು, ಇವೆಲ್ಲವೂ ರಾಜಧರ್ಮ. ಯಾವ ರಾಜನಲ್ಲಿ ನಿಗ್ರಹ ಅನುಗ್ರಹ ಶಕ್ತಿಗಳೆರಡು ನೆಲೆಗೊಂಡಿದೆಯೋ ಅವನು ಇಹಪರಗಳೆರಡರಲ್ಲಿಯೋ ಒಳ್ಳೆ ಫಲವನ್ನು ಹೊಂತಾನೆ. ಹೇ ಮಾಂದಾತ, ದುಷ್ಟರಿಗೆ ರಾಜನೇ ಯಮ ಅಂತ ತಿಳಿ. ಧಾರ್ಮಿಕರಿಗೆ ಅವನೇ ಮಹೇಶ್ವರ. ಇಂದ್ರಿಯಗಳನ್ನು ಅಡಗಿಸಿದವನೇ ಸಮವರ್ತಿಯಾದ ಯಮಧರ್ಮ ಎನಿಸ್ತಾನೆ. ಅವುಗಳನ್ನು ಅಡಗಿಸಲಾರದವನು ಆಧಾರವನ್ನೇ ದಹಿಸತಕ್ಕಂತಹ ಅಗ್ನಿ ಎನಿಸ್ತಾನೆ. ಋತ್ವಿಕ್ಗಳನ್ನ, ಪುರೋಹಿತರನ್ನ, ಆಚಾರ್ಯರನ್ನು ಅವಮಾನಿಸದೆ ಆಧರಿಸಿಟ್ಟುಕೊಳ್ಳಬೇಕಾದದ್ದು ರಾಜಧರ್ಮ. ಸಮವರ್ತಿಯಾದ ಯಮನಂತೆ ರಾಜ ನಿಷ್ಪಕ್ಷಪಾತ ಬುದ್ಧಿಯಿಂದ ನಿಗ್ರಹ ಅನುಗ್ರಹಗಳನ್ನು ತೋರಿಸಬೇಕು. ರಾಜನು ಸರ್ವ ವಿಧದಲ್ಲೂ ಇಂದ್ರನಿಗೆ ಸಾಟಿ ಎನಿಸ್ತಾನೆ. ರಾಜನು ಯಾವುದನ್ನ ಧರ್ಮದೃಷ್ಟಿಯಿಂದ ನೋಡ್ತಾನೋ ಅದೇ ಧರ್ಮ. ರಾಜ, ನೀನು ಸಹನೆ, ಬುದ್ಧಿ, ಪ್ರಜಾನುರಾಗ, ಧೈರ್ಯ ಇವುಗಳನ್ನು ಬಿಡದೆ ಅವಲಂಬಿಸಿ ಎಲ್ಲಾ ಜನರ ಬಲಗಳನ್ನ ಧೈರ್ಯದಿಂದ ತಿಳಿತಾ ಇರು. ಯುಕ್ತಾಯುಕ್ತಗಳನ್ನು ವಿಮರ್ಶಿಸಿ ತಿಳಿ. ಸಮಸ್ತ ಪ್ರಾಣಿಗಳನ್ನು ವಶ ಮಾಡಿಟ್ಟುಕೊಳ್ಳುವನ. ದಾನ ಮಾಡು, ಪ್ರಿಯವಾಕ್ಯಗಳನ್ನ ನುಡಿ. ಪುರವಾಸಿಗಳನ್ನ, ದೇಶವಾಸಿಗಳನ್ನ ಮಕ್ಕಳಂತೆ ನುಡಿ ರಕ್ಷಿಸು. ಅಸಮರ್ಥನಾದ ರಾಜನು ಪ್ರಜೆಗಳನ್ನ ರಕ್ಷಿಸಲಾರ. ರಾಜ್ಯ ಎಂಬ ಭಾರ ಬಹಳ ಮಹತ್ತಾದ್ದು, ಅತಿ ದುರ್ಭರವಾದದ್ದು. ಪ್ರಾಜ್ಞನು, ಶೂರನು, ದಂಡ ನೀತಿ ನಿಪುಣನು ಆದವನೇ ಅದನ್ನು ಹೊರಬಲ್ಲ. ಚಟುವಟಿಕೆ, ಬುದ್ಧಿ, ದಂಡ ನೀತಿಯಲ್ಲಿ ತಿಳುವಳಿಕೆ ಇದೊಂದು ಇಲ್ಲದ ರಾಜನು
ರಾಜ್ಯದ ಭಾರವನ್ನು ವಹಿಸಲಾರ. ಸುಶೀಲರು, ಸತ್ಕುಲ ಪ್ರಸೂತರು, ಸಮರ್ಥರು, ಸ್ವಾಮಿ ಭಕ್ತರು, ಅನೇಕ ವಿಷಯಗಳನ್ನ ಬಲ್ಲವರು ಆದ ಮಂತ್ರಿಗಳೊಡನೆ ಕಲೆತು ಸ್ವಬುದ್ಧಿಯಿಂದಲೂ ಎಲ್ಲವನ್ನ ಪರೀಕ್ಷಿಸಿ ಕಾರ್ಯಗಳನ್ನ ನಡೆಸು. ಆಶ್ರಮದಲ್ಲಿರುವ ತಾಪಸರ ಪ್ರವರ್ತನೆಗಳನ್ನ ನೀನೆ ಸ್ವಂತವಾಗಿ ಪರಿಶೀಲಿಸ್ತಾ ಇರಬೇಕು. ಇದರಿಂದ ನೀನು ಚತುರ್ವರ್ಣ ಧರ್ಮಗಳನ್ನ, ಇತರ ವಿಷಯಗಳನ್ನು ತಿಳಿಯಲು ಶಕ್ತನಾಗ್ತೀಯ. ನೀನು ಸ್ವದೇಶದಲ್ಲಿದ್ರು ಪರದೇಶದಲ್ಲಿದ್ರು ನಿನ್ನ ಸ್ವಧರ್ಮಕ್ಕೆ ಏನು ಹಾನಿ ಬಾರದಂತೆ ನೋಡು. ಧರ್ಮ, ಅರ್ಥ, ಕಾಮಗಳೆಂಬ ಮೂರರಲ್ಲಿ ಧರ್ಮವೇ ಮೇಲಾದದ್ದು. ಧರ್ಮರತನು ಇಹದಲ್ಲಿಯೂ ಪರದಲ್ಲಿಯೂ ಸುಖ ಹೊಂತಾನೆ. ನೀನು ಪ್ರಜೆಗಳನ್ನ ಚೆನ್ನಾಗಿ ಆಧರಿಸಿ ಸತ್ಕರಿಸಿದ್ರೆ ಅವರು ತಮ್ಮ ಹೆಂಡಿನ ಮಕ್ಕಳನ್ನಾದರೂ ತೊರೆದು ಸಮಯದಲ್ಲಿ ನಿನಗೆ ಸಹಕರಿಸ್ತಾರೆ. ಸಜ್ಜನರನ್ನ ಸಂಗ್ರಹಿಸೋದು, ದಾನ, ಪ್ರಿಯವಾಕ್ಯ, ಎಚ್ಚರ ತಪ್ಪದೇ ಇರೋದು, ಶುಚಿತ್ವ, ಇವಿಷ್ಟು ರಾಜನಿಗೆ ಸಂಪತ್ತನ್ನು ಹೆಚ್ಚಿಸುವಂತದ್ದು. ಹೇ ಮಾಂದಾತ, ಈ ವಿಚಾರಗಳನ್ನ ನೀನು ಅಸಡ್ಡೆ ಮಾಡಬೇಡ. ರಾಜನಾದವನು ಬಹು ಜಾಗರೂಕತೆಯಿಂದ ತನ್ನ ಮತ್ತು ಶತ್ರುಗಳ ಹುಳುಕನ್ನು ಕಂಡುಕೊಳ್ತಾ ಇರ್ಬೇಕು. ತನ್ನ ಹುಳುಕನ್ನ ಪರರಿಗೆ ತಿಳಿಸಬಾರ್ದು. ಪರರ ಛಿದ್ರವನ್ನ ಹುಳುಕನ್ನು ನೋಡ್ತಿದ್ದು ಅದ್ರ ಮೇಲೆ ಬೀಳ್ಬೇಕು. ಇಂದ್ರ, ಯಮ, ವರುಣಾದಿ ದಿಕ್ಪಾಲಕರು ಇದೇ ರೀತಿಯಲ್ಲಿ ವರ್ತಿಸ್ತಾರೆ. ಹಿಂದಿನ ಅನೇಕ ರಾಜರ್ಷಿಗಳ ಮಾರ್ಗವನ್ನೇ ನೀನು ಅವಲಂಬಿಸಿ ಅದರಂತೆ ನಡೆಸು. ದೇವತ್ವ ಯೋಗ್ಯವಾದ ಮಾರ್ಗವನ್ನೇ ಅವಲಂಬಿಸು. ಧರ್ಮ ಪ್ರವರ್ತನೆಯುಳ್ಳ ರಾಜನನ್ನ ಇಹದಲ್ಲಿಯೂ ಸತ್ತ ಮೇಲೆ ಪರದಲ್ಲಿಯೂ ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು ಎಲ್ಲ ಕೀರ್ತಿಸ್ತಾರೆ. ಹೇ ಧರ್ಮಪುತ್ರ, ಹೀಗೆ ಉಚತ್ಯ ಹೇಳಿದ ನೀತಿವಾದಗಳನ್ನು ಕೇಳಿ ಮಾಂಧಾತ ಅದರಂತೆಯೇ ನಡೆಯುತ್ತ ಏಕಾಧಿಪತ್ಯದಿಂದ ಭೂಮಿಯನ್ನ ಆಳಿದ. ನೀನು ಹಾಗೆಯೇ ಧರ್ಮಾನುವರ್ತಿಯಾಗಿ ಮಾಂಧಾತನಂತೆ ಭೂಮಿಯನ್ನು ಪಾಲಿಸು. ಸ್ವರ್ಗದಲ್ಲಿ ಉತ್ತಮ ಸ್ಥಾನವನ್ನು ಪಡಿ ಎಂದ. ಇಲ್ಲಿಗೆ 91ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 92ನೇ ಅಧ್ಯಾಯ. ರಾಜ್ಯಪಾಲನೆ ಮಾಡಿದರ ಮೇಲ್ಮೆಯನ್ನ, ಅಧರ್ಮದಿಂದ ರಾಜ್ಯಪಾಲನೆ ಮಾಡೋದ್ರಿಂದ ಉಂಟಾಗುವ ಹಾನಿ, ಇದನ್ನ ಹೊಸು ಮನಸ್ಸಿಗೆ ತಿಳಿಸಿದ್ರು. ಭೀಷ್ಮ ಹಿಂದೆ ನಡೆದಂತಹ ರಾಜರು ಇವರುಗಳ ಜೀವನದಲ್ಲಿ ಯಾರು ಚೆನ್ನಾಗಿ ನಡೆಸಿ ಉದ್ಧಾರ ಆದ್ರು, ಯಾರು ಅವನತಿನ ಹೊಂದಿದ್ರು, ಆ ಉದಾಹರಣೆಗಳನ್ನ ತಿಳಿಸಿ ಧರ್ಮರಾಜನಿಗೆ ನೀನು ಧರ್ಮದ ಮಾರ್ಗದಲ್ಲಿ ನಡೀಬೇಕು ಅನ್ನೋ ಇದನ್ನ ತಿಳಿಸ್ತಾನೆ. ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ, ನಾಳೆ ಮುಂದುವರ್ಸೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತಿ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಆದಿತ್ಯ ಶಿರೋಭಂಗ ಪಂಚಾನ್ನ ಪರಾಕ್ರಮ ಶ್ರೀಮನ್ಯಪದನಾಥಾರ್ಯಶ್ಚಿರಂ ಭುವಿ ವಸುದೇವ ಸುತಂ ದೇವಂ ಹಂಸಜಾನೂರಮರ್ದನ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.